ಮಾಡೋಣವೇ? ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭದ್ರಂ ಕರ್ಣೇಂ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ಸುಷ್ಠುವಾಗುಂಸಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶ ಋಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ. ಸರ್ವೋಪಪ್ಲವರಹಿತಃ ಪ್ರಜ್ಞಾನಘನ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ ಬ್ರಹ್ಮೈವಾಹಮಸ್ಮಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ. ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರೀಮಚ್ಶಂಕರ ಭಗವತ್ಪೂಜ್ಯಪಾದ ಸದ್ಗುರುಭ್ಯೋ ನಮಃ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ. ವೇದ ವೇದಾಂತ ಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀತ್ರಂ ಸದಾಶ್ರಯಂ. ಸದ್ಗುರೋ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸದ್ಗುರುಭ್ಯೋ ನಮಃ. ಅಧೀಹಿ ಭಗವೋ ಬ್ರಹ್ಮ. ಪ್ರಜ್ಞಾಂಶು ಪ್ರಧಾನೈಸ್ಥಿರಚಲನಿಕರವ್ಯಾಪ್ಯ ಲೋಕಾನ್ ಜಿತ್ವಾ ಭೋಗಾನ್ ಸವಿಷ್ಟಾನ್ ಪುನರವತಿಷಮೋಘಾಸಿತಾನ್ ಕಾಮಜನ್ಯಾನ್ ಪೀತ್ವಾ ಸರ್ವಾನ್ ವಿಶೇಷಾನ್ ಸ್ವವಿಧಿ ಮಧುರಭುಂ ಮಾಯಯಾ ಭೋಜಯನ್ನೋ. ಮಾಯಾ ಸಂಖ್ಯಾತುರೀಯಂ ಪರಮಮೃತಮಜಂ ಬ್ರಹ್ಮ ಯತ್ತನ್ನತೋಸ್ಮಿ. ಯೋ ವಿಶ್ವಾತ್ಮಾ ವಿವಿಧ ವಿಷಯಾನ್ ಪ್ರಾಶ್ಯ ಭೋಗಾನ್ ಸವಿಷ್ಟಾನ್ ಪಶ್ಚಾಚ್ಛಾನ್ಯಾನ್ ಸ್ವಮತಿ ವಿಭವಾನ್ ಜ್ಯೋತಿಷಾ ಸ್ವೇನ ಸೂಕ್ಷ್ಮಾನ್. ಸರ್ವಾನೇತಾನ್ ಪುನರಪಿ ಶನೈಃ ಸ್ವಾತ್ಮನಿ ಸ್ಥಾಪಯಿತ್ವಾ ಹಿತ್ವಾ ಸರ್ವಾನ್ ವಿಶೇಷಾನ್ ವಿಗತಗುಣಗಣಃ ಪಾರ್ವತೌ ನಸ್ತುರೀಯಃ. ಏಳನೇ ಮಂತ್ರ. ನಾಂತಃ ಪ್ರಜ್ಞಂ ನ ಬಹಿಷ್ಪ್ರಜ್ಞಂ. ನಾಂತಃ ಪ್ರಜ್ಞಂ ನ ಬಹಿಷ್ಪ್ರಜ್ಞಂ. ನೋಭಯತಃ ಪ್ರಜ್ಞಂ ನ ಪ್ರಜ್ಞಾನಘನಂ. ನೋಭಯತಃ ಪ್ರಜ್ಞಂ ನ ಪ್ರಜ್ಞಾನಘನಂ. ನ ಪ್ರಜ್ಞಂ ನ ಪ್ರಜ್ಞಂ. ನ ಪ್ರಜ್ಞಂ ನ ಪ್ರಜ್ಞಂ. ಅದೃಷ್ಟಮವ್ಯವಹಾರ್ಯಂ. ಅದೃಷ್ಟಮವ್ಯವಹಾರ್ಯಂ. ಅಗ್ರಾಹ್ಯಮಲಕ್ಷಣಂ. ಅಗ್ರಾಹ್ಯಮಲಕ್ಷಣಂ. ಅಚಿಂತ್ಯಮವ್ಯಪದೇಶ್ಯಂ. ಅಚಿಂತ್ಯಮವ್ಯಪದೇಶ್ಯಂ. ಏಕಾತ್ಮಪ್ರತ್ಯಯಸಾರಂ. ಏಕಾತ್ಮಪ್ರತ್ಯಯಸಾರಂ. ಪ್ರಪಂಚೋಪಶಮಂ. ಪ್ರಪಂಚೋಪಶಮಂ. ಶಾಂತಂ ಶಿವಂ ಅದ್ವೈತಂ. ಶಾಂತಂ ಶಿವಂ ಅದ್ವೈತಂ. ಚತುರ್ಥಂ ಮನ್ಯಂತೆ. ಚತುರ್ಥಂ ಮನ್ಯಂತೆ. ಸ ಆತ್ಮಾ ಸ ವಿಜ್ಞೇಯಃ. ಸಾತ್ಮಾ ಸ ವಿಜ್ಞೇಯಃ. ನ ಅಂತಃಪ್ರಜ್ಞಂ. ಪ್ರಜ್ಞಂ ನ ಬಹಿಷ್ಪ್ರಜ್ಞಂ. ನ ಉಭಯತಃ. ಉಭಯತಃ. ಉಭಯತಃ ಪ್ರಜ್ಞಂ. ಉಭಯತಃ ಪ್ರಜ್ಞಂ ನ ಪ್ರಜ್ಞಾ ಪ್ರಜ್ಞಾನಘನಂ. ಪ್ರಜ್ಞಾನಗಣಂ. ನ ಪ್ರಜ್ಞಂ ನ ಅಪ್ರಜ್ಞಂ. ಅಪ್ರಜ್ಞಂ. ಅದೃಷ್ಟಂ ಅವ್ಯಯಂ ಅವ್ಯವಹಾರ್ಯಂ. ಅವ್ಯವಹಾರ್ಯಂ. ಅಗ್ರಾಹ್ಯಂ. ಅಲಕ್ಷಣಂ ಅಚಿಂತ್ಯಂ. ಅಲಕ್ಷಣಂ. ಅಚಿಂತ್ಯಂ. ಅವ್ಯಪದೇಶ್ಯಂ. ಅವ್ಯಪದೇಶ್ಯಂ. ಏಕಾತ್ಮಪ್ರತ್ಯಯಸಾರಂ. ಏಕಾತ್ಮಪ್ರತ್ಯಯಸಾರಂ. ಪ್ರಪಂಚೋಪಶಮಂ. ಪ್ರಪಂಚೋಪಶಮಂ. ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಮನ್ಯಂತೆ. ಸಹ ಸಹ ಆತ್ಮ ಸಹ ಸಹ ವಿಜ್ಞೇಯಃ. ವಿಜ್ಞೇಯಃ. ಈತನು ವಿಶ್ವತೈಜಸ ಪ್ರಾಜ್ಞರೆಂಬ ಕಲ್ಪನೆಗಳಿಗೆ ಆಧಾರನಾದ ಅಕಲ್ಪಿತನಾದ ನಮ್ಮ ನಿಜ ಸ್ವರೂಪ ಇದೆಯಲ್ಲ, ವಿಶ್ವದ ರೂಪದಲ್ಲಿಯೂ ಎಚ್ಚರದ ರೂಪದಲ್ಲಿಯೂ ತೈಜಸ ಮತ್ತು ಕನಸಿನ ರೂಪದಲ್ಲಿಯೂ ಪ್ರಾಜ್ಞಾ ಮತ್ತು ನಿದ್ರಾ ರೂಪದಲ್ಲಿಯೂ ತೋರುತ್ತಲಿದ್ದರೂ ಮೂರರ ಒಳಗೂ ಒಬ್ಬನೇ ಆಗಿರೋದ್ರಿಂದ, ಒಂದಿದ್ದಾಗ ಇನ್ನೆರಡು ತೋರದೇ ಇರೋದ್ರಿಂದ ಅವುಗಳು ಕೇವಲ ಕಲ್ಪಿತಗಳು. ಅವೆಲ್ಲಕ್ಕೂ ಆಧಾರವಾದ ಕೇವಲ ಚಿನ್ಮಾತ್ರ ಸ್ವರೂಪನಿದಾನಲ್ಲ, ನಾವೇ ತಾನೇ ಅವನೇ ನಾನು ಅಂತ ಅನುಭವಿಸ್ತಾ ಇರೋದು. ಆ ನಮ್ಮ ನಿಜ ಸ್ವರೂಪವೋ ಅದು ಅಂತಃಪ್ರಜ್ಞವಲ್ಲ, ಕನಸು
ಕನಸಿನ ಮತ್ತು ಪ್ರಜ್ಞೆ ಅಂದರೆ ತೈಜಸ ಎರಡರ ರೂಪವೂ ಇಲ್ಲ. ನ ಬಹಿಷ್ಪ್ರಜ್ಞಂ ಅಂದರೆ ವಿಶ್ವನ ಲಕ್ಷಣವೂ ಅವನಿಗಿಲ್ಲ. ವಿಶ್ವನ ಲಕ್ಷಣಗಳು ಯಾವುದು? ವಿಶ್ವನೋ ಸಪ್ತಾಂಗನೋ ಏಕೋನವಿಂಶತಿ ಮುಖನೋ ಸ್ಥೂಲಭುಕ್ ವೈಶ್ವಾನರ ಪ್ರಥಮ ಪಾದ. ಅದನ್ನೇ ತಾನು ಹೇಳಿದ್ದು. ಜಾಗರಿತ ಸ್ಥಾನ ವಿಶ್ವನಿಗೆ ಮೊದಲನೇ ಲಕ್ಷಣ. ಎಚ್ಚರವೇ ಇವನಿಗೆ ಸ್ಥಾನ ಅಂತ. ಎಚ್ಚರವೇ ಇವನಿಗೆ ಸ್ಥಾನ ಅಂತ ಹೇಳಿದ್ರಿಂದ ವಿಶ್ವನು ಕನಸಿಗೆ ಬಂದೇ ಇಲ್ಲ. ಕನಸೇ ತೈಜಸ್ಸನಿಗೆ ಸ್ಥಾನ ಅಂತ ಹೇಳೋದ್ರಿಂದ ತೈಜಸ್ಸನು ಇಲ್ಲಿಗೆ ಬರೋಲ್ಲ. ಅದು ನಮ್ಮ ಅನುಭವ ಇದೆ. ಯಾರು ಕನಸಿನಲ್ಲಿ ಒಬ್ಬ ಅನುಭವಿಸ್ತಾ ಇದ್ನಲ್ಲ ಸುಖ ದುಃಖಗಳನ್ನು, ಅವನು ಅಲ್ಲಿಗ ಕೈಕಾಲು ಮುರ್ಕೊಂಡಿದ್ದೀನಿ ಅನ್ನೋ ತಿಳುವಳಿಕೆ ಅವನಿಗಿದ್ರೆ ಅವನೇನು ಇಲ್ಲಿಗೆ ಬಂದಿಲ್ಲ. ಯಾಕೆ? ಅವನೇ ಇಲ್ಲಿಗೆ ಬಂದಿದ್ದಿದ್ರೆ ಇಲ್ಲೂ ಕೈಕಾಲು ಮುರ್ಕೊಂಡಿದ್ದೀನಿ ಅನ್ನೋ ತಿಳುವಳಿಕೆನೇ ಇರಬೇಕಿತ್ತು. ಇದೆಯೋ? ಇಲ್ಲ ಅಂತ. ಆದ್ದರಿಂದ ಅಂತಃಪ್ರಜ್ಞ ಅಂದ್ರೇನು? ತೈಜಸ ಪ್ರತಿಷೇಧ. ತೈಜಸನ ಲಕ್ಷಣಗಳು ಯಾವುದೂ ನಿಜವಾದ ನಮ್ಮ ಸ್ವರೂಪಕ್ಕೆ ಇಲ್ಲ. ನಾವೇ ನಮ್ಮ ಸ್ವರೂಪವೇ ತೈಜಸನ ರೂಪದಲ್ಲಿ ತೋರಿದ್ದು. ಆದರೆ ಅದು ತೋರಿಕೆ ಅಂತ ನಮಗೆ ಅನುಭವದಲ್ಲಿ ಗೊತ್ತಾಗುತ್ತಲ್ಲ. ಇದು ಕನಸು ಅಂತ ಗೊತ್ತಾಗ್ಬಿಡುತ್ತಲ್ಲ. ಹಾಗೆ ಎಚ್ಚರ ಗೊತ್ತಾಗಲ್ವಲ್ಲ ಅಂತ ಕೇಳ್ಬೋದು. ಇದು ಕನಸು ಅಂತ ಗೊತ್ತಾಗತ್ತೆ. ಇದು ಇಲ್ಲಿ ಮುಗೀತು ಎಚ್ಚರ ಅಂತ ಗೊತ್ತೇ ಆಗೋದಿಲ್ವಲ್ಲ ಅಂತ ಕೇಳಿದರೆ ಇದಕ್ಕೆ ಅನೇಕ ಥರ ಉತ್ತರ ಹೇಳ್ಬೋದು. ಕನಸು ಅಂತ ಗೊತ್ತಾಯಿತು ಅಂದರೆ ಕನಸು ಅಂತ ಅನುಭವಿಸಿದ್ದು ಗೊತ್ತಾಯ್ತಾ? ಎಚ್ಚರ ಅಂತ ಅನುಭವಿಸಿದ್ದು ಕನಸು ಅಂತ ಗೊತ್ತಾಯ್ತಾ? ಎಚ್ಚರ ಅಂತ ಅನುಭವಿಸಿದ್ದಾನೆ ಕನಸು ಅಂತ ಗೊತ್ತಾಗಿದ್ದು. ಅಂದರೆ ಎಚ್ಚರವೇ ಕನಸು ಅಂತ ಗೊತ್ತಾಗೋದು. ಆ ಎಚ್ಚರ ಈ ಎಚ್ಚರ ಏನೋ? ನೀವು ಎಚ್ಚರ ಗೊತ್ತಾಗಲ್ವಲ್ಲ ಸುಳ್ಳು ಅಂತ ಹೇಳ್ತಾ ಇದ್ದೀವಿ ಅಲ್ವಪ್ಪ. ಎಚ್ಚರವೇ ಸುಳ್ಳು ಅಂತ ಗೊತ್ತಾಗ್ತಾ ಇರೋದು. ಕನಸು ಅಂತ ಅನುಭವಿಸ್ಬಿಟ್ಟು ಕನಸು ಸುಳ್ಳು ಅಂತ ಹೇಳಿಲ್ಲ ನಾವು. ಸುಳ್ಳಾಗಿದ್ದಕ್ಕೆ ಕನಸು ಅಂತ ಹೆಸರು ಕೊಟ್ಟಿದ್ದೀವಿ. ಹೌದಾನೆ? ಸರಿನಾ? ಹಾಗಿದ್ಮೇಲೆ ಇನ್ನು ಮುಂದೆ ಎಚ್ಚರ ಸುಳ್ಳು ಅಂತ ಗೊತ್ತಾಗಲ್ವಲ್ಲ ಅಂತ ಕೇಳಬಾರ್ದು. ಸುಳ್ಳಾಗಿದ್ದು ಯಾವ್ದು ಸತ್ಯವಾಗಿರುತ್ತೋ ಅದಿಲ್ಲ ಅಂತ ಆದ್ಮೇಲೆ ತಾನೇ ಸುಳ್ಳು ಅಂತ ಗೊತ್ತಾಗೋದು. ಈ ಎಚ್ಚರ ಈಸ್ ಈಕ್ವಲ್ ಟು ಸತ್ಯ ಅಂತ ಏನಾದರೂ ಇಟ್ಕೊಂಡಿದ್ರೆ ಕನಸು ಈಸ್ ಈಕ್ವಲ್ ಟು ಸುಳ್ಳು ಅಂತ ಹಾಗೆ ತಾನೇ ಇಟ್ಕೊಂಡಿರೋದು ನಾವು ವ್ಯವಹಾರದಲ್ಲಿ. ಅದು ಕನಸು ಬಿಡ್ರಿ ಅದು ಅಂತ ಅಂದ್ರೆ ಸುಳ್ಳು ಅಂತ ಇಟ್ಕೊಂಡಿದೀಯ. ಹಾಗಿದ್ದರೆ ನೀನು ಕನಸು ಅಂತ ಹೇಳಿದ ಕ್ಷಣದಲ್ಲಿ ನೀನು ಯಾವುದನ್ನೋ ಸತ್ಯ ಅಂತ ಅನುಭವಿಸ್ದೆ, ಅದನ್ನೇ ನೀನು ಸುಳ್ಳು ಅಂತ ಹೇಳ್ತಾ ಇರೋದು. ಅಲ್ಲೇ ಸುಳ್ಳು ಅಂತ ಅನುಭವಿಸಿದ್ರು ಮತ್ತೆ ಸುಳ್ಳು ಇಲ್ಲಿ ಸುಳ್ಳು ಅಂತ ಹೇಳಬೇಕಾಗಿರಲಿಲ್ಲ ಅಲ್ವೇ? ಆದ್ದರಿಂದ ಸುಳ್ಳಾಗಿರೋದು ಯಾವುದು? ಎಚ್ಚರವೇ. ಸರಿ, ಈ ಅವಸ್ಥೆ ಗೊತ್ತಾಗಲ್ವಲ್ರಿ. ಈಗ ನಾವು ಅನುಭವಿಸ್ತಾ ಇದೀವಲ್ಲ, ಇದು ಸುಳ್ಳು ಅಂತ ಗೊತ್ತಾಗಲ್ವಲ್ಲ. ಎಲ್ಲಿ ಗೊತ್ತಾಗಬೇಕು ಸುಳ್ಳು ಅಂತ? ಇನ್ನೊಂದು ಅವಸ್ಥೆಯಲ್ಲಿ ಅಲ್ಲಿ ಪ್ರಶ್ನೆ ಕೇಳು, ಉತ್ತರ ಹೇಳೋಣ. ಈ ಪ್ರಶ್ನೆನ ಈಗ ಹೇಗೆ ಆ ಅವಸ್ಥೆಯು ಇಲ್ಲಿ ಸುಳ್ಳು ಎಂದು ಗೊತ್ತಾಯಿತೋ ಹಾಗೆ ಈ ಅವಸ್ಥೆಯು ಇನ್ನೊಂದು ಅವಸ್ಥೆಯಲ್ಲಿ ಸುಳ್ಳು ಗೊತ್ತಾಗಲ್ವಲ್ಲ. ಅಂದರೆ ಆ ಇನ್ನೊಂದು ಅವಸ್ಥೆಗೆ ಹೋದಾಗ ಈ ಪ್ರಶ್ನೆ ಕೇಳ, ಅಲ್ಲೇ ಉತ್ತರ ಹೇಳ್ತೀವಿ. ಅದಕ್ಕೆ ನಾವು ಏನು ಕಷ್ಟ ಇಲ್ಲ. ಶಾಸ್ತ್ರಕ್ಕೆ ಈ ಅವಸ್ಥೆಗೆ ಹೇಗೆ ಬಂದಿದೆಯೋ ಆ ಅವಸ್ಥೆ ಒಳಕ್ಕೂ ಬರುತ್ತೆ. ಅಲ್ಲೇ ಪ್ರಶ್ನೆ ಕೇಳಿದ್ರೆ ಅಲ್ಲೇ ಉತ್ತರ ಹೇಳಿ. ಇನ್ನೊಂದು, ಸುಳ್ಳಿಗೆ ಲಕ್ಷಣ ತೋರಿ ಹಾರುವುದು ಅನ್ನೋತಾನೆ. ಸುಳ್ಳು ಅಂದರೆ ಯಾವುದಕ್ಕೆ ಒಂದು ರೂಪ ಹೀಗೆ ಅಂತ ಗೊತ್ತು ಮಾಡಿದ ಮೇಲೆ ಅದರ ರೂಪ ಹಾಗೆ ಉಳ್ಕೊಳ್ಳಲ್ವೋ ಅದಂತಾನೆ ಸುಳ್ಳು ಅಂತ ಹೇಳೋದು. ಹಾಗೆ ಈ ಎಚ್ಚರದಲ್ಲಿರುವ ಯಾವ ವಸ್ತುಗಳ ರೂಪ ಹಾಗೆ ಉಳ್ಕೊಂಡೇ ಇಲ್ಲ. ಆಮೇಲೆ ಇಡೀ ಎಚ್ಚರ ಅನ್ನೋದನ್ನ ಒಂದಾನೊಂದು ವಸ್ತು ರೂಪದಲ್ಲೋ ಏನೋ ನೋಡ್ತಾ ಇದೆಯಲ್ಲ, ಆ ತಿಳುವಳಿಕೆಯನ್ನೇ ವಿಶ್ಲೇಷಿಸಿದರೆ ಇಡೀ ಎಚ್ಚರವು ನನಗೆ ಗೊತ್ತಾಗುತ್ತಿದೆ ಹೇಳ್ತೀಯ. ಗೊತ್ತಾಗುತ್ತೆ ಅಂತ ಹೇಳ್ತೀವ ಇಲ್ವಾ? ಗೊತ್ತಾಗುತ್ತೆ ಅಂತ ಹೇಳ್ತೀಯ. ಇಡೀ ಎಚ್ಚರ ಅನ್ನೋವಾಗ ಎಲ್ಲಿವರೆಗೆ? ಈಗ ಇಡೀ ಕನಸು ಅಂತ ಎಲ್ಲಿವರೆಗೆ ಹೇಳಿದ್ವೋ ಅಲ್ಲಿವರೆಗೇನೆ ಅವಸ್ಥೆ ಅಂತ ಇಟ್ಕೋಬೇಕು. ಕನಸಿನಲ್ಲಿ ದೇಶ ಕಾಲ ಸಹಿತವಾಗಿ ಪಂಚಭೂತ ಸಹಿತವಾಗಿರೋದನ್ನೆಲ್ಲ ಸುಳ್ಳು ಅಂತ ನಾವು ತೀರ್ಮಾನ ಮಾಡಿದ್ವಿ. ಅಂದರೆ ಒಂದು ಅವಸ್ಥೆಯನ್ನು ಎಷ್ಟು ತಗೋಬೇಕು ಅವಸ್ಥೆ ಅನ್ನೋದಕ್ಕೆ ಅನುಭವ ಇದೆ ನಮಗೆ. ಅವಸ್ಥೆ ಅಂದರೆ ಏನು, ಅವಸ್ಥೆ ಅಂದರೆ ಯಾವುದನ್ನು ತಗೋಬೇಕು ಅನ್ನೋಕ್ಕೆ ಒಂದು ಅನುಭವ ಇದೆ. ಆ ಅನುಭವವನ್ನು ಇಲ್ಲೂ ಹಾಕಬೇಕು. ಯಾರ್ಯಾವುದು? ದೇಶ ಕಾಲಗಳು, ಪಂಚಭೂತಗಳು ಎಲ್ಲವೂ ಎಚ್ಚರ. ಸರಿ, ದೇಶಕಾಲ ಸಹಿತವಾದ ಪಂಚಭೂತ ಸಹಿತವಾದ ಎಚ್ಚರ ಅಂದರೆ
ಅದನ್ನು ನಾನು ನೋಡ್ತಾ ಇದ್ದೀನಿ ಅಂತ ಹೇಳ್ತೀಯೋ ಇಲ್ವಾ? ಹೌದು. ಅದನ್ನು ನೋಡುವ ನಿನಗೆ ಕಣ್ಣು ಯಾವುದು? ಯಾಕೆ ಪಂಚಭೂತಗಳ ಒಳಗಿದೆ ಈ ಕಣ್ಣು, ಈ ಇಂದ್ರಿಯಗಳು, ಈ ಮನಸ್ಸು ಎಲ್ಲ ದೇಶ ಕಾಲದ ಒಳಗಿದೆ ಅಲ್ವೇನಪ್ಪ? ಯಾಕೆ ಕನಸಿನಲ್ಲಿ ಅನುಭವಿಸಿದ್ದೀನಿ. ಕನಸಿನಲ್ಲಿ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ ಎಲ್ಲವೂ ಅವಸ್ಥೆ ಒಳಗೆ ಸೇರಿತ್ತು. ಆ ಅನುಭವ ನನಗಿದೆ. ಆ ದೇಹ, ಆ ಮನಸ್ಸು, ಬುದ್ಧಿ ಯಾವುದೂ ಇಲ್ಲಿ ಬಂದಿಲ್ಲ. ಹಾಗಿದ್ಮೇಲೆ ಇಡೀ ಎಚ್ಚರವನ್ನು ನಾನು ನೋಡುತ್ತಿದ್ದೇನೆ, ನೋಡ್ತಾ ಇದ್ದೀನಿ ತಾನೆ, ಗೊತ್ತಾಗ್ತಾ ಇದೆ ತಾನೆ? ಹಾಗಿದ್ಮೇಲೆ ಇಡೀ ಎಚ್ಚರವನ್ನು ಯಾವುದರಿಂದ ನೋಡುತ್ತಿದ್ದೀಯಾ? ಯಾವ ನೋಡ್ತಾ ಇಲ್ಲ ಸ್ವಾಮಿ, ಗೊತ್ತಾಗ್ತಾ ಇದೆ. ಹೇಗೆ ಗೊತ್ತಾಗ್ತಾ ಇದೆ? ಎಚ್ಚರವು ಇದು ಎಚ್ಚರ, ಇದು ನಾನು, ಹಾಗೆ ಗೊತ್ತಾಗ್ತಾ ಇದೆಯಾ? ಹೇಗೆ ಗೊತ್ತಾಗ್ತಾ ಇದೆ? ನಾನೇ ಎಚ್ಚರವಾಗಿದ್ದೇನೆ ಅಂತ ಗೊತ್ತಾಗ್ತಾ ಇದೆಯೋ ಹೊರತು ನಾನು ಎಚ್ಚರವಾಗಿದ್ದೀಯೇನೋ ಅಂದ್ರೆ ಹ್ಞೂ ಎಚ್ಚರವಾಗಿದ್ದೀನಿ ಅಂತೀಯ. ಅಂದ್ರೇನು? ಇಡೀ ಎಚ್ಚರ ರೂಪದಲ್ಲಿ ನಾನು ತೋರ್ತಾ ಇದ್ದೀನಿ ಅಂತ ಅರ್ಥವೇ ಹೊರತು ನೀನು ಎಚ್ಚರವನ್ನು ನೋಡುತ್ತಿದ್ದೇನೇನೋ ಅದನ್ನೇ ಇಟ್ಕೊಳ್ಳೋದಾದ್ರೆ ಉತ್ತರನೇ ಹೇಳಕ್ ಬರಲ್ಲ ಯಾವುದಕ್ಕೂ. ಯಾವುದರಿಂದ ನೋಡಿದೆ? ಎಲ್ಲಿ ನಿಂತ್ಕೊಂಡು ನೋಡಿ. ಇಡೀ ಎಚ್ಚರವನ್ನು ನೋಡುವ ನೀನು ಎಲ್ಲಿ ನಿಂತುಕೊಂಡಿದ್ದೆ? ಈ ದೇಹಾದಿಗಳು ಎಚ್ಚರದೊಳಗೆ ಬಿದ್ದಿದೆ, ಇದೇನು ಅಲ್ಲಿಗೆ ಬರಲಿಲ್ಲ. ಆಕಾಶವನ್ನು ಅರಿಯುವ ನಾನು, ಇದು ಆಕಾಶ ಅಂತ ಗೊತ್ತು ಮಾಡ್ಕೊಳ್ಳುವಾಗ ನಾನು ಈ ದೇಹವಾಗಿಲ್ಲ. ಆಕಾಶ ಸೂಕ್ಷ್ಮ, ದೇಹ ಸ್ಥೂಲ. ನಾನು ಸ್ಥೂಲವಾಗಿದ್ದುಕೊಂಡು ಸೂಕ್ಷ್ಮವನ್ನು ಅರ್ಥಕೊಳಕ್ಕಾಗತ್ತಾ? ನಾನು ಸ್ಥೂಲವೇ ಆಗಿದ್ರೆ ಇವನು ಇದು ಜಡ ತಾನೆ. ಜಡವಾದದ್ದು ಹೇಗೆ ಇನ್ನೊಂದು ಅರ್ಥ ಮಾಡ್ಕೊಳತ್ತೆ? ಈಗ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿವರೆಗೂ ಎಲ್ಲವೂ ಜಡವೇ. ಬುದ್ಧಿ ಜಡ ಅಂತ ಹೇಗೆ ಹೇಳ್ತೀರಿ ಸ್ವಾಮಿ ನೀವು ಅಂದರೆ, ಬುದ್ಧಿಗೆ ಒಂದ್ಸಲ ಗೊತ್ತಾಯ್ತು ಅಂತಾಗುತ್ತೆ, ಒಂದ್ಸಲ ಗೊತ್ತಾಗ್ಲಿಲ್ಲ ಅಂತಾಗುತ್ತೆ. ಅದಕ್ಕೆ ಎರಡಿದೆ. ಈಗ ಸೂರ್ಯ ಬೆಳಗ್ತಾನೆ ಹೇಳ್ತೀವಿ, ಬ್ಯಾಟ್ರಿನೂ ಬೆಳಗುತ್ತೆ ಅಂತ ಹೇಳ್ತೀವಿ. ಆದರೆ ಸೂರ್ಯನಿಗೆ ಸ್ವಯಂ ಪ್ರಕಾಶ ಹೇಳ್ತೀವಿ, ಬ್ಯಾಟ್ರಿಗೆ ಹೇಳಲ್ಲ. ಟಾರ್ಚ್ಗೆ ನಾವು ಹೇಳಲ್ಲ. ಯಾಕೆ ಹೇಳಲ್ಲ? ಅದಕ್ಕೊಂದ್ಸಲ ಬೆಳಗೋದು ಅಂತ ಇರುತ್ತೆ, ಇನ್ನೊಂದ್ಸಲ ಬೆಳಗಲ್ಲ ಅಂತಲೂ ಇರುತ್ತೆ. ಅದಕ್ಕೆ ಇನ್ನೊಂದು ವಸ್ತುನ ಹಾಕಬೇಕು ಬೆಳಗೋದಕ್ಕೆ. ಇದು ಮುಗ್ದೋಗಿದೆ ಕಣ್ರಿ, ಬ್ಯಾಟ್ರಿ ಇದು ಹೋಗಿದೆ, ಶೆಲ್ಲು ಅಂತ ಹೇಳ್ತೀವೋ, ಬ್ಯಾಟ್ರಿ ಅಂತ ಹೇಳ್ತೀವೋ, ಏನೋ ಹೇಳ್ತೀವಿ, ಮುಗ್ದೋಗಿದೆ ಅಂತ ಹೇಳ್ತೀಯ. ಆದರೆ ಸೂರ್ಯನ ಬ್ಯಾಟ್ರಿ ಮುಗ್ದೋಯ್ತಾ? ಅದು ಮುಗ್ದೋಗುತ್ತೆ ಅನ್ನೋದು ಬೇರೆ ವಿಷಯ, ಅದರ ಚಿಂತನೆನೇ ಬೇರೆ. ಈ ಬೆಳಗುತ್ತೆ ಅಂತ ಹೇಳುವಾಗ ಹಾಗೆ ಬುದ್ಧಿ ಒಂದು ಸಲ ಬೆಳಗುತ್ತೆ, ಬುದ್ಧಿ ಗೊತ್ತಾಯ್ತು ಅಂತಾಗುತ್ತೆ, ಬುದ್ಧಿ ಗೊತ್ತಾಗ್ಲಿಲ್ಲ ಅಂತಾಗತ್ತೆ. ಆದಿದ್ಮೇಲೆ ಬುದ್ಧಿಯೂ ಕೂಡ ಜಡಕ್ಕೆ ಸೇರಿರೋದೇ. ಅದು ಬುದ್ಧಿ ಬೆಳಗಿಸ್ಕೊತಾ ಇದೆ ಅಂತ ಆಯ್ತು. ಈಗ ಕೈ ಕೊಡ್ತಾ ಇದೆ. ಕೈ ಕೊಡ್ತಾ ಇದೆ ಒಂದು, ಬುದ್ಧಿ ಬೆಳಗಿಸ್ಕೊತಾ ಇದೆ. ನಿನ್ನ ಬುದ್ಧಿ ನಿನಗೆ ಗೊತ್ತಾಗ್ತಾ ಇದೆಯೋ ಗೊತ್ತಾಗ್ತಾ ಇಲ್ವಾ? ಗೊತ್ತಾಗ್ತಾ ಇದೆ ಅಂದಮೇಲೆ ಜಡ ಪಕ್ಷ. ಯಾವುದು ಗೊತ್ತಾಗ್ತಾ ಇದೆಯೋ ಅದೆಲ್ಲ ಜಡ ಪಕ್ಷ. ಹಾಗೆ ಬುದ್ಧಿಯನ್ನ ಗೊತ್ತು ಮಾಡ್ಕೋತಾ ಇರೋ ನಾನು, ಆಕಾಶವನ್ನು ಗೊತ್ತು ಮಾಡ್ಕೋತಾ ಇರೋ ನಾನು ಈ ಪರಿಚ್ಛಿನ್ನವಾದ ದೇಹ ಏನಾಗಿರಲ್ಲ. ಈ ದೃಷ್ಟಿಯಿಂದ ನೋಡಿ ಹೇಳು. ಈಗ ಇಡೀ ಎಚ್ಚರವನ್ನು ನಾನು ನೋಡಿದೆ ಅನ್ನೋವಾಗ ಇಡೀ ಎಚ್ಚರ ರೂಪದಲ್ಲಿ ನಾನು ತೋರ್ಕೊಂಡಿದ್ದೀನಿ ಅಂತಲೇ ಆಯ್ತಲ್ವಾ? ಆಗಿದ್ಮೇಲೆ ಇದು ಸುಳ್ಳಾಗಬೇಕು ಅನ್ನೋ ಶಬ್ದಕ್ಕೆ ಏನರ್ಥ? ಏನು ಸುಳ್ಳಾಗಬೇಕು ಈಗ ನಿಮಗೆ? ಎಚ್ಚರ ಸುಳ್ಳ. ಯಾವುದು ಎಚ್ಚರದ್ದು? ಈಗ ಅನ್ಕೊಂಡಿದ್ದೆ ನೀನೇ ಸುಳ್ಳಾಗಬೇಕು. ಇಡೀ ಎಚ್ಚರ ರೂಪದಲ್ಲಿ ನಾನು ತೋರ್ಕೊಂಡಿದ್ದೀನಿ ಅನ್ನೋ ತೀರ್ಮಾನ ಆಯ್ತಲ್ವಪ್ಪ. ಇಡೀ ಕನಸಿನ ರೂಪದಲ್ಲಿ ತೋರ್ಕೊಂಡಿದ್ದು ನಾನೇ. ನನಗಿಂತ ಕನಸಿನಲ್ಲಿ ಬೇರೆ ಏನೂ ಇರಲಿಲ್ಲ. ಹಾಗೆ ಈಗ ಅನುಭವವನ್ನು ವಿಶ್ಲೇಷಿಸಿದೀವಿ, ಇಡೀ ಎಚ್ಚರ ರೂಪದಲ್ಲಿ ತೋರ್ಕೊಂಡಿದ್ದು ನಾನೇ. ಈಗ ಎಚ್ಚರ ಸುಳ್ಳಾಗಲ್ವಲ್ಲ ಸ್ವಾಮಿ ಅಂದ್ರೆ ಯಾರು ಸುಳ್ಳಾಗಬೇಕು? ನಾನು ಸುಳ್ಳಾಗಬೇಕು. ನನಗೆ ಸುಳ್ಳಾಗ್ತೀನಾ? ಅರ್ಥನೇ ಇಲ್ಲ. ಅಂದರೆ ಅನುಭವವನ್ನು ವಿಶ್ಲೇಷಣೆ ಮಾಡಲಿಲ್ಲ, ಅನುಭವವನ್ನು ಅನುಭವವಾಗಿ ಗುರುತಿಸಲಿಲ್ಲ. ಅನುಭವ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಅನುಭವ ಇಸ್ ಈಕ್ವಲ್ ಟು ಚೈತನ್ಯ. ಅನುಭವವೆಂದರೆ ಜ್ಞಾನ, ಜ್ಞಾನವೇ ಅನುಭವ. ಹೀಗೆ ಅದನ್ನು ವಿಶ್ಲೇಷಿಸಬೇಕು. ನಾವು ಎಲ್ಲವನ್ನೂ ತಿಳ್ಕೊಳ್ಳೋರು ಅಂತ ಅನ್ಕೋತಾ ಇದ್ದೀವಿ, ಆದರೆ ಯಾವುದನ್ನೂ ತಿಳ್ಕೊತಾ ಇಲ್ಲ. ಅದೇ ಆಗಿರೋದು ಪ್ರಾಬ್ಲಮ್. ಈಗ ಇದು ಅರ್ಥ ಆಯ್ತಲ್ವ ಇಷ್ಟೋ? ಈಗ ಅಂತಃಪ್ರಜ್ಞತ್ವವು ಆ ಲಕ್ಷಣಗಳು ಯಾವುದೂ ಕೂಡ ನಮ್ಮ ಸ್ವರೂಪಕ್ಕಿಲ್ಲ. ಅದು ನನಗೆ ಗೊತ್ತಾಗ್ಬಿಡುತ್ತೆ. ಕನಸು ಗೊತ್ತಾದ ಕ್ಷಣದಲ್ಲಿ ಅಲ್ಲಿ ಒಳಗಿರುವಂತಹ ಆತ್ಮ ನಾನು ಅಂತ ಹೇಳ್ತಾ ಇದ್ನಲ್ಲ, ಅದಾಗಲಿ ಆ ಕನಸು ಅನ್ನೋದು ಯಾವ ಲಕ್ಷಣವೋ ನನಗಿಲ್ಲ. ಅದಂತೂ ಹಾಗೇನೆ ಬಹಿಷ್ಪ್ರಜ್ಞೆ. ಈಗ ಎಚ್ಚರದ ವಿಚಾರ ಹೇಳಿದ್ವಲ್ಲ, ಎಚ್ಚರದ ಲಕ್ಷಣಗಳು ಯಾವುದು? ಜಾಗೃತ ಸ್ಥಾನ, ಬಹಿಷ್ಪ್ರಜ್ಞ, ಸಪ್ತಾಂಗ, ಏಕೋನೆ ಮುಂಚತಿ. ಯಾವುದು ನನ್ನ ನಿಜ ಸ್ವರೂಪಕ್ಕಿಲ್ಲ. ಉಭಯತಃ ಪ್ರಜ್ಞೆ. ಎರಡನ್ನೂ ಸೇರಿಸ್ಕೊಂಡು ಯಾವ್ದಾದ್ರು ರೂಪ ಇದೆ ಅಂದರೆ, ಈಗ ಹೇಗೆ ಹೇಳ್ತಾರೆ ಅಂದರೆ, ಸ್ವಾಮಿ ಕೆಲವರು ಮಲಕ್ಕೊಂಡಿರ್ತಾರೆ, ನಿದ್ದೆಯಲ್ಲಿ ಓಡಾಡ್ತಾ ಇರ್ತಾರೆ.
ಅದು ನಿದ್ದೆ ಪಕ್ಷಕ್ಕೆ ಸೇರಿಸ್ತಿರೋ ಎಚ್ಚರ ಪಕ್ಷಕ್ಕೆ ಸೇರಿಸ್ತಿರೋ ಈ ಚರ್ಚೆನೆಲ್ಲ ನಮ್ಮ ಸ್ವಾಮಿಗಳು ಪರಮಾರ್ಥ ಚಿಂತಾಮಣಿಯಲ್ಲಿ ತಗೊಂಡಿದ್ದಾರೆ. ಸ್ವಾಮಿಗಳು ಏನು ಹೇಳಿದ್ದಾರೆ, ಅವನು ನಿದ್ದೆಯಲ್ಲಿ ಓಡಾಡ್ತಾ ಇದ್ದೀನಿ ಅಂತ ಅವನಿಗೆ ಗೊತ್ತಾಗುತ್ತೋ? ಇಲ್ಲ, ಗೊತ್ತಾಗಲ್ಲ. ಆಮೇಲೆ ಅವ್ನು ನಿದ್ದೆನೆ, ಏನೂ ಗೊತ್ತಾಗದೆ ಇರೋದು ನಿದ್ದೆ. ನಿದ್ರೆಗೆ ಏನಪ್ಪ ಇದು ಹೇಳ್ತೀಯ ನೀನು? ಏನೂ ಗೊತ್ತಾಗ್ಲಿಲ್ಲ ನನಗೆ ಅಂತ ಹೇಳ್ತೀಯ, ಅದಕ್ಕೆ ನಿದ್ರೆ ಅಂತ ಹೇಳ್ತಾ ಇದ್ದೀವಿ. ಸರಿ, ಅದನ್ನ ನಿದ್ರಾ ಪಕ್ಷಕ್ಕೆ ಸೇರಿಸು. ಅವನಿಗೇನಾದ್ರು ನಾನು ಓಡಾಡ್ತಾ ಇದ್ದೀನಿ ಗೊತ್ತಾಯ್ತು ಅಂದ್ರೆ ಎಚ್ಚರ ಪಕ್ಷಕ್ಕೆ ಸೇರಿಸು, ಅಷ್ಟೇ. ಅವನ ಅನುಭವ ಅಷ್ಟೇ. ನೀನ್ ನೋಡ್ಬೇಡ ಅವನ ಅನುಭವ ನೋಡು. ಈಗ ನಿದ್ರೆ ಅಂದ್ರೆ ನಮ್ಗೆ ಮಲಕೋಬೇಕು ಅನ್ಸಿದೆ. ಹಾಗೇನಿಲ್ಲಪ್ಪ, ಈಗ ನೀನ್ ಇಲ್ಲೇ ಕೂತಿರ್ತೀಯ, ಏನೋ ಯೋಚನೆ ಮಾಡ್ತಾ ಇರ್ತೀಯ ಅಂದ್ರೆ ಅದಕ್ಕೆ ನಾವೇನಂತೀವಿ, ಯಾಕೋ ಕನಸು ಕಾಣ್ತಾ ಇದೆಯೇನೋ ಅಂತೀವಿ. ನೀನು ಎಚ್ಚರದಲ್ಲಿದ್ದು ನಿನ್ನ ನಾನು ಕನಸು ಕಾಣ್ತಾ ಇದೆಯೇನೋ ಅಂತ ಇಲ್ಲಿಂದಲೇ ತಳ್ಳಿಬಿಟ್ನಲ್ಲ ನಿನ್ನ. ಅಂದ್ರೆ ಅವರವರು ಎಲ್ಲೆಲ್ಲಿದ್ದಾರೆ ಅನ್ನೋದ್ರ ಮೇಲೆ ಅದಕ್ಕೆ ಹೆಸರು ಕೊಡಬೇಕು. ಹಾಗೆ ಉಭಯತಃ ಪ್ರಜ್ಞಾ, ಈ ಎರಡನ್ನು ಸೇರಿಸಿಕೊಂಡ ಮಧ್ಯ ಅಂತರಾಳ ಅವಸ್ಥೆ, ಮಧ್ಯಮ ಅವಸ್ಥೆ ಯಾವ್ದಾದ್ರು ಒಂದಿದ್ರೆ ನಿಮ್ಗೆ ಅನ್ಸಿದ್ರೆ ಇದೊಂದು ಈ ಎಚ್ಚರಕ್ಕೂ ಸೇರದೇ ಇರೋದು, ಇದು ಕನಸಿಗೂ ಸೇರದೇ ಇರೋದು, ನಿದ್ರೆಗೂ ಸೇರದೇ ಇರೋದು ಒಂದು ಅವಸ್ಥೆ ಇದೆ ಸ್ವಾಮಿ ಅಂದ್ರೆ ಆ ಲಕ್ಷಣವೂ ಆತ್ಮನಿಗಿಲ್ಲ ಕಣ. ಯಾಕೆಂದ್ರೆ ಏನಾದ್ರೂ ಒಂದು ಗೊತ್ತಾಗ್ಬೇಕು ಅಂದ್ರೆ ಅದನ್ನು ಗೊತ್ತು ಮಾಡ್ಕೊಳ್ಳೋನು ಆತ್ಮ, ಅದೇ ನಾನು. ಆ ನಾನುವಿಗೆ ಆ ಗೊತ್ತಾಗಿರುವ ಯಾವುದರ ಲಕ್ಷಣವೂ ಹೊತ್ಕೊಳ್ಳೋದೇ ಇಲ್ಲ. ಗೊತ್ತಾಗ್ತಾ ಇದೆಯಲ್ಲ, ಇದು ನನಗೆ ಗೊತ್ತಾಗ್ತಾ ಇದೆ ಅಂದ್ರೆ ಇದ್ರ ಯಾವ ಲಕ್ಷಣವೂ ನನಗಿಲ್ಲ, ಅಷ್ಟೇ. ನ ಪ್ರಜ್ಞಾನ ಘನಂ, ಇನ್ನು ಪ್ರಜ್ಞಾನ ಘನವೂ ಅಲ್ಲ. ಯಾವುದೋ ಪ್ರಜ್ಞಾನ ಘನವನ್ನು ನಿದ್ರೆಗೆ ಹೇಳಿದರು. ಈ ಎಲ್ಲ ಪ್ರಜ್ಞಾನಗಳು ಘನೀಭೂತವಾಗಿ ಬೀಜರೂಪವಾಗಿ ಉಳ್ಕೊಂಡಿದೆ ಅಂತ. ಸರಿ, ಉಳಿದುಕೊಂಡಿದೆ ಗೊತ್ತಾಯ್ತಾ? ಗೊತ್ತಾದ್ರೂ ನನಗೆ ಸೇರಲಿಲ್ಲ. ಅಲ್ಲಿ ಸ್ವಾಮಿ ಅಲ್ಲದು ಗೊತ್ತಾಗಲ್ವಲ್ಲ. ಗೊತ್ತಾಗಲ್ಲ ಅಂದ್ರೆ ಅಲ್ಲಿ ಇರಲಿಲ್ಲ, ಇದ್ದಿದ್ರೆ ಅಲ್ಲಿ ಗೊತ್ತಾಗಬೇಕಿತ್ತು. ಈಗ ಈ ಎಚ್ಚರ ಕನಸುಗಳೆಲ್ಲವೂ ನಿದ್ರೆಯಲ್ಲಿ ಅಡಗಿರುತ್ತದೆ ಅಂತ ಒಂದು ಕಡೆಯಿಂದ ಹೇಳಿದ್ವಿ. ಯಾವ ಕಡೆಯಿಂದ? ಎಚ್ಚರ ಕನಸುಗಳ ಕಡೆಯಿಂದ. ಅದು ಆವಾಗ ಎಲ್ಲವೂ ಅಡಗಿರುತ್ತದೆ ಅನ್ನೋದಾದ್ರೆ ಅದು ಅಡಗಿರುವುದು ನನಗೆ ಗೊತ್ತಾಗುತ್ತಿದೆ. ಈಗಲೂ ಗೊತ್ತಾದ್ಮೇಲೆ ತಾನೇ ಹೇಳ್ಬೇಕದನ್ನ. ಸರಿ, ಆಗ್ಲೂ ನನಗದು ಅನ್ಕೊಂಡಿಲ್ಲ. ಇನ್ನು ನಿದ್ರೆಯಲ್ಲಿದ್ದಾಗ ಅದು ಗೊತ್ತೇ ಆಗಲ್ವಲ್ಲ. ಗೊತ್ತಾಗ್ಲಿಲ್ಲ ಅಂದ್ರೆ ಇರಲಿಲ್ಲ. ಹಾಗೂ ಇಲ್ಲ, ಹೀಗೂ ಇಲ್ಲ. ನನ್ನ ಸ್ವರೂಪಕ್ಕೆ ಯಾವಾಗಲೂ ಯಾವುದೂ ಅಂಟ್ಕೊಂಡಿಲ್ಲ. ನಾನು ಯಾವಾಗಲೂ ಅಸಂಗನೇ, ಶುದ್ಧನೇ, ನಿತ್ಯನೇ, ಏಕನೇ. ಇದು ಮುಖ್ಯ ವಿಚಾರವೇ ಹೊರತು ಅದು ಯಾವ್ದು ಗೊತ್ತಾಯ್ತು, ಹೇಗೆ ಗೊತ್ತಾಯ್ತು. ಗೊತ್ತಾಯ್ತು ಅಂತ ಇಟ್ಕೋ, ನಿಂಗೆ ಸೇರಲಿಲ್ಲ. ಗೊತ್ತಾಗ್ಲಿಲ್ಲ ಅಂದ್ರೆ ಅದು ಇಲ್ವೇ ಇಲ್ಲ. ನಿನಗೆ ಗೊತ್ತಾಗದೇ ಇರೋದು ಇದೇನೋ ಶಬ್ದಕ್ಕೆ ಅರ್ಥ ಇಲ್ಲ. ಅಬ್ಬ ಏನು ಚಿಂತನೆ. ನ ಪ್ರಜ್ಞಂ, ಇನ್ನು ಪ್ರಜ್ಞಾ ಹೆಚ್ಚಿನದಾದ ಜ್ಞಾನ ಸ್ವರೂಪ ಅದು ಅಲ್ಲ. ಯಾಕೆ? ಹಾಗೆ ಗೊತ್ತಾಯ್ತು, ಹೆಚ್ಚಿನದಾದ ಜ್ಞಾನ ಸ್ವರೂಪವಿದು ಗೊತ್ತಾಯ್ತು ಅಂದರೆ ನನಗೆ ಸ್ಲೇ. ಗೊತ್ತಾಗಲಿಲ್ಲ ಅಂದರೆ ಅದಿಲ್ಲ. ಯಾವುದನ್ನಾದರೂ ಒಂದನ್ನು ಇದೇ ಅಂತ ಹೇಳೋಕೆ ಗೊತ್ತಾಗಬೇಕು. ಯಾವುದನ್ನಾದರೂ ಇಟ್ಕೊಳ್ಳಿ, ಅದಿದೆ, ಈ ರೀತಿಯಾಗಿದೆ, ಆ ರೀತಿಯಾಗಿದೆ, ಕೋಟಿ ಸೂರ್ಯ ಪ್ರಕಾಶ, ಗೊತ್ತಾಯ್ತಾ? ಅದು ನನಗೆ ಸೇರಲಿಲ್ಲ. ಗೊತ್ತಾಗ್ಲಿಲ್ವಾ? ಇಲ್ಲ. ನನಗೆ ಗೊತ್ತಾಗದೇ ಇರೋದು ಇದೇನೋ ಶಬ್ದಕ್ಕೆ ಅರ್ಥ ಇಲ್ಲ. ಯಾಕೆ ಅಂದರೆ ನನಗೆ ಗೊತ್ತಾಗಲ್ಲ ಅಂತಲೇ ಇಲ್ಲ. ಕೇವಲ ಅರಿವಿನ ಸ್ವರೂಪನಾದ ನನಗೆ ಬುದ್ಧಿಗೆ ಗೊತ್ತಾಯ್ತು, ಗೊತ್ತಾಗ್ಲಿಲ್ಲ ಅಂತ ಆಗಬಹುದು. ಬುದ್ಧಿ ಗೊತ್ತಾಯ್ತು, ಗೊತ್ತಾಗ್ಲಿಲ್ಲ ಅಂತ ಗೊತ್ತು ಮಾಡ್ಕೊಳ್ಳೋ ನನಗೆ ಗೊತ್ತಾಗಲ್ಲ ಅಂತಲೇ ಇಲ್ಲ. ನ ಅಪ್ರಜ್ಞಂ. ಆದ್ರಿಂದ ಇವನು ಅಪ್ರಜ್ಞನು, ಇವನಿಗೇನು ಗೊತ್ತಾಗಲ್ಲ ಸ್ವಾಮಿ ಅಂದ್ರೆ ಅದೂ ಇಲ್ಲ. ಏನೂ ಗೊತ್ತಾಗಲ್ಲ ಅಂತ ಗೊತ್ತಾಗ್ತಾನೆ ಇರುತ್ತೆ. ಅದೃಷ್ಟ, ಈ ಕಾರಣದಿಂದಲೇ ಅವನು ಅದೃಷ್ಟನು ಅಂದರೆ ಇಂದ್ರಿಯಗಳಿಗೆ ವಿಷಯವಲ್ಲ, ಅವ್ಯವಹಾರ್ಯ. ಅವನನ್ನು ನೀವು ಯಾವುದೇ ವ್ಯವಹಾರಗಳಿಗೆ, ಪ್ರತ್ಯಯ, ವ್ಯಪದೇಶ, ಪ್ರವೃತ್ತಿ, ನಿವೃತ್ತಿ, ಇವುಗಳಿಗೆ ವ್ಯವಹಾರ ಅಂತ ಹೆಸರು. ಒಂದಾನೊಂದು ಪ್ರತ್ಯಯ ರೂಪದಲ್ಲಿ ತೋರಿಕೊಳ್ಳುವುದು, ಪ್ರತ್ಯಯ, ವ್ಯಪದೇಶ, ಅದನ್ನು ಈ ರೀತಿಯಾಗಿದೆ ಎಂದು ಹೇಳುವುದು, ಅದು ಇಷ್ಟವಾದದ್ದಲ್ಲಿ ಪ್ರವೃತ್ತಿ, ಪಡ್ಕೊಳ್ಳೋದಕ್ಕೆ ಪ್ರವೃತ್ತಿ, ಬೇಡವಾದದ್ದಾದ್ರೆ ನಿವೃತ್ತಿ. ಇಷ್ಟನ್ನೇ ನಾವು ಮಾಡ್ತಾ ಇರೋದು ವ್ಯವಹಾರ ಅಂದರೆ. ಏನು ಭಾರಿ ದೊಡ್ಡ ವ್ಯವಹಾರಸ್ಥರು, ಬೇಕಾದಷ್ಟು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ವ್ಯವಹಾರ ಅಂತ ನೀವು ಹೇಳಿದ್ರು. ಏನು ಮಾಡ್ತಾ ಇದ್ದಾರೆ ಅಂದರೆ, ಒಂದಾನೊಂದು ವಸ್ತು ಮನಸ್ಸಿನಲ್ಲಿ ಪ್ರತ್ಯಯವಾಗಿ ಮೂಡುತ್ತೆ, ಅದನ್ನು ಅವರು ಇದು ಈ ರೀತಿಯಾಗಿದೆ ಅಂತ ಹೇಳ್ತಾರೆ. ಅದು ಹೇಳಿದ್ದರಲ್ಲಿ ಚೆನ್ನಾಗಿದೆ, ಬೇಕು ಅನಿಸಿದ್ರು ಪ್ರವೃತ್ತಿ ಮಾಡ್ತಾರೆ, ಬೇಡ ಅಂದ್ರೆ ನಿವೃತ್ತಿ. ಇಷ್ಟೇ ನಡೀತಾ ಇರೋದು. ನೀ ಅಂಥ ದೊಡ್ಡ ವ್ಯವಹಾರಸ್ಥ ಅಂಬಾನಿನ ಇಟ್ಕೋ. ಇದಾರಲ್ಲ ಅಂಬಾನಿಗಳು, ಇಬ್ಬರು ಅಂಬಾನಿಗಳೀಗ. ಅವಾಗ ಒಬ್ಬ ಅಂಬಾನಿ ಇದೆ, ಇಬ್ಬರು ಅಂಬಾನಿಗಳು. ಅಂಬಾನಿ ದೊಡ್ಡ ವ್ಯವಹಾರಸ್ಥ ಅಂದರೆ ಇಷ್ಟೇ. ಏನು ಅಂದರೆ ಪ್ರತ್ಯಯ, ವ್ಯಪದೇಶ, ಪ್ರವೃತ್ತಿ, ಅದಷ್ಟೇ ಅಲ್ಲ ವ್ಯವಹಾರ ಅಂದರೆ. ಇದೆಲ್ಲವೂ ವ್ಯವಹಾರವೇ.
ನಮ್ಮ ದೇಹೇಂದ್ರಿಯಗಳು ಅವಸ್ಥೆ ಒಳಗಿದ್ದುಕೊಂಡು ಏನೇನೇನೇನು ಮಾಡ್ತಾ ಇದೆಯೋ ಅದೆಲ್ಲ ವ್ಯವಹಾರವೇ. ಹಾಗೆ ನೀವು ನಮ್ಮ ಸ್ವರೂಪವನ್ನು ಯಾವುದರಿಂದ ಇವೆಲ್ಲವನ್ನು ಇದು ಇದು ಗೊತ್ತು ಮಾಡ್ಕೋತಾ ಇದ್ದೀವೋ ಅದನ್ನು ಯಾವ ಪ್ರತ್ಯಯದಿಂದಲೂ ಅರ್ಥನೇ ಮಾಡ್ಕೊಳಕ್ಕಾಗಲ್ಲ. ಯಾಕೆ? ಪ್ರತ್ಯಯಕ್ಕೆ ಸಾಕ್ಷಿಯಾಗಿ ನಾನು ಇರ್ತೀನಿ ಹೊರತು ಪ್ರತ್ಯಯದೊಳಗೆ ಸೇರ್ಕೊಳ್ಳೋದೇ ಇಲ್ಲ. ಅಂದರೆ ಪ್ರತ್ಯಯ ರೂಪದಲ್ಲಿ ತೋರ್ಕೊಳ್ಳಲ್ಲ. ಬೇರೆ ಪ್ರತ್ಯಯಗಳು ಮನಸ್ಸಿಗೆ ಬಂದಾಗಲೂ ಇದು ಇಂಥದ್ದು ಅಂತ ಆ ಜ್ಞಾನ ರೂಪದಲ್ಲಿ ತೋರ್ಕೊಳ್ಳೋದು ನಾನೇ. ನಾನು ಯಾವ ವ್ಯವಹಾರಕ್ಕೆ ಸೇರಿಸ್ತೀಯ? ಆಗೋದೇ ಇಲ್ಲ. ಅವ್ಯವಹಾರ್ಯ, ಅಲಕ್ಷಣ, ಅಂದರೆ ಗುರುತೂ ಇಲ್ಲ. ಈಗ ಒಂದು ಸಲ ಹೇಳಿದ್ವಿ, ಎಚ್ಚರದ ವಿಶ್ವನ ರೂಪ, ಕನಸಿನ ತೈಜಸನ ರೂಪ, ಇದೆಲ್ಲವೂ ಇವನಿಗೆ ಗುರುತು ಅಂತ. ಗುರುತು ಅಂದರೆ ಲೋಕದಲ್ಲಿ ಇದು ಅದಕ್ಕೆ ಗುರುತು ಅಂದ್ರೆ ಇದು ಇರುತ್ತೆ ಅದು ಇರುತ್ತೆ. ಇದು ಯಾವಾಗಲೂ ಗುರುತಾಗೇ ಇರುತ್ತೆ. ಈಗ ಒಂದು ಕೈಮರ ಅಂತ ಹೇಳ್ತೀವಲ್ಲ, ಕೈಮರ ಅಂದ್ರೇನು? ಆ ರೋಡನ್ನು ತೋರಿಸೋದಕ್ಕೆ ಅದ್ರ ಕೈಮರ ಯಾವಾಗಲೂ ಇರಬೇಕದು. ಅದೇನು ಕೈಮರ ಏನು ಅಲ್ಲಿಗೆ ಬರಲ್ಲ, ಆದರೆ ಕೈಮರ ಯಾವಾಗಲೂ ಅಲ್ಲೇ ಇರಬೇಕು. ಹಾಗೆ ವಿಶ್ವನು ಸಂಪೂರ್ಣವಾಗಿ ಎಚ್ಚರವನ್ನು ಮತ್ತೆ ಅದರಲ್ಲಿ ತೋರಿಕೊಂಡಂತಹ ವಿಶ್ವನು, ಹತ್ತಿಕೊಂಡಂತಹ ವಿಶ್ವನು, ಅದು ಆತ್ಮನಿಗೆ ಗುರುತು ಅಂದರೆ ಆತ್ಮನ ತಿಳ್ಕೊಂಡಾಗ ವಿಶ್ವ ಏನು ಉಳ್ಕೊಳ್ಳಲ್ಲ, ಇನ್ನು ತೈಜಸ್ನು ಉಳ್ಕೊಳ್ಳಲ್ಲ ಅಲ್ವಾ? ಅದು ಉಳ್ಕೊಂಡ್ರೆ ಅದು ಉಳ್ಕೊಂಡಿದ್ರೆ ದ್ವೈತ ಹೋಗಲ್ಲ. ಆದ್ರೆ ದ್ವೈತ ಹೋಗಲ್ಲ ಅಂತ ಹೇಳಿ ಉಳಿಸ್ಬಾರ್ದು ಅಂತ ಇದ್ದೀರೋ ನೀವು. ಅಂದ್ರೆ ನಾವು ಉಳಿಸ್ಬಾರ್ದು ಅಂತಲ್ಲ, ಅದು ಉಳಿತಾ ಇಲ್ಲ. ಅನುಭವದಲ್ಲಿ ನಿದ್ರೆಯಲ್ಲೇ ಎರಡೂ ಉಳಿತಾ ಇಲ್ಲಪ್ಪ, ವಿಶ್ವ ತೈಜಸ. ಇದೆರಡು ಇಲ್ಲ ಅನ್ನೋವಾಗ ಪ್ರಾಜ್ಞತ್ವದ ತಿಳುವಳಿಕೆನೂ ಅದಕ್ಕೆ ಇಲ್ಲ ನಿದ್ರೆಯಲ್ಲಿ. ಇದೆರಡು ಇಟ್ಕೊಂತಾನೆ ಬರೋದು, ರಿಲೇಟಿವ್ ಟರ್ಮ್ಸು ಎಲ್ಲ. ಆ ಯಾವ ಗುರುತು ಇಲ್ಲದೆ ಇರೋದ್ರಿಂದಲೇ ಅಚಿಂತ್ಯ, ಚಿಂತನೆ ಮಾಡಲು ಸಾಧ್ಯವಿಲ್ಲದವನು ಅಂತ. ಚಿಂತನೆ ಮಾಡೋಕ್ಕಾಗಲ್ಲ ಆತ್ಮನ. ಮತ್ತೆ ತಿಳ್ಕೊಳ್ಳೋದು ಚಿಂತನೆ ಮಾಡಬೇಕಾಗಿಲ್ಲ ಅಂತ ತಿಳ್ಕೊ. ನಾನು ನನ್ನನ್ನು ಮನಸ್ಸಿನಲ್ಲಿ ಚಿಂತನೆ ಮಾಡಿ ತಿಳ್ಕೊಬೇಕಾ? ಮನಸ್ಸಿನ ಚಿಂತನೆಗಳಿಗೆ ಆಧಾರವಾಗಿರೋ ನಾನು ಅನುಭವ ಸ್ವರೂಪ. ನಾನು ನನ್ನ ಯಾಕೆ ಚಿಂತನೆ ಮಾಡಿ ತಿಳ್ಕೊಬೇಕು? ಖಂಡಿತ ತಿಳ್ಕೊಬೇಕಾಗಿಲ್ಲ. ಇಂದ ಅಚಿಂತ್ಯನು. ಯಾವ ಕಾರಣದಿಂದ ಅಚಿಂತ್ಯನೋ ಅದರಿಂದಲೇ ಅವ್ಯಪದೇಶ್ಯ. ಯಾರನ್ನು ಚಿಂತನೆನೇ ಮಾಡೋಕ್ಕಾಗಲ್ವೋ ಅವನನ್ನು ಹೇಳೋದು ಹೇಗೆ? ಹೇಳೋಕ್ಕೂ ಆಗಲ್ಲ. ಆದರೆ ಏಕಾತ್ಮ ಪ್ರತ್ಯಯ ಸಾರ ಅತ್ಯದ್ಭುತವಾದ ಒಂದು ಉಪದೇಶ ಇದು. ಆಚಾರ್ಯರು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಏಕಾತ್ಮ ಪ್ರತ್ಯಯ ಸಾರ ಅಂದರೆ ಏನು ಅಂತ. ಏಕಶ್ಚಾಸೌ ಆತ್ಮಾಚ. ಈ ಆತ್ಮನೊಬ್ಬನೇ ಇರೋದು, ಅವನೇ ಎಲ್ಲ ಪ್ರತ್ಯಯಗಳಿಗೂ ಸಾರ, ತಿರುಳು, ಆಧಾರ. ಬುದ್ಧಿಯಲ್ಲಿ ಅಂತಃಕರಣದಲ್ಲಿ ಏಳುತ್ತಿರುವಂತಹ ಎಲ್ಲ ಪ್ರತ್ಯಯಗಳಿಗೂ ಆಧಾರವಾಗಿರೋನು ಇದೇ ಆತ್ಮ. ಆದ್ದರಿಂದ ಪ್ರತ್ಯಯಗಳಿಂದ ಅವನನ್ನು ತಿಳ್ಕೊಳಕ್ಕಾಗಲ್ಲ. ಇನ್ನು ಆತ್ಮನೊಬ್ಬನೇ ಎಂಬುದು ಶಾಸ್ತ್ರದಲ್ಲಿ ಹೇಳಿರುವ ಒಂದಾನೊಂದು ಪ್ರತ್ಯಯ, ಒಂದು ಉಪದೇಶ. ಆತ್ಮನನ್ನು ತಿಳ್ಕೊಳ್ಳೋಕ್ಕೆ ಏನಂತ ತಿಳ್ಕೊಬೇಕು? ಅವನು ಒಬ್ಬನೇ ಆಗಿದ್ದಾನೆ, ಆತ್ಮನಿಗಿಂತ ಬೇರೆ ಏನೂ ಇಲ್ಲ ಅಂತಲೇ ತಿಳ್ಕೊಬೇಕು. ಹಾಗೊಂದು ಪ್ರತ್ಯಯ ಮನಸ್ಸಿನಲ್ಲೇ ಬರೋದು. ಆ ಪ್ರತ್ಯಯ ಅವನನ್ನು ಗುರುತಿಸುತ್ತೆ, ಅದು ಸಾರ. ಅದು ಹೀಗೆ ಒಂದು ಪ್ರತ್ಯಯ, ಆತ್ಮನಿಗಿಂತ ಬೇರೆ ಏನೂ ಇಲ್ಲ ಅಂತ ಹೇಳಿ ಒಂದು ಪ್ರತ್ಯಯ ಉಂಟಾದರೆ ಆ ಪ್ರತ್ಯಯದಿಂದ ಅವನನ್ನು ಅರ್ಥ ಮಾಡ್ಕೋಬೇಕು. ಏನು ಆ ಪ್ರತ್ಯಯವನ್ನು ಉಳ್ಕೊಳ್ಳಲ್ವಲ್ಲ. ಇನ್ನು ನೆನ್ನೆನೇ ಹೇಳ್ಬಿಟ್ರು ಅದನ್ನೆಲ್ಲ. ಆ ಜ್ಞಾನವೂ ಏನು ಉಳ್ಕೊಳ್ಳೋದಂತ. ಪ್ರತ್ಯಯ ಅಂದರೆ ಜ್ಞಾನ ಅಂತ. ಇಂದ ಆತ್ಮನೊಬ್ಬನೇ ಎಲ್ಲ ಪ್ರತ್ಯಯಗಳಿಗೂ ಸಾರ, ತಿರುಳು, ಅದರ ಒಳಗೆ ಹೊರಗೆ ಎಲ್ಲ ಆತ್ಮನೇ. ಯಾವುದಾದರೂ ಒಂದು ಇದು ಇಂಥದ್ದು ಅಂತ ಗೊತ್ತಾಗ್ತಾ ಇದೆ ಬುದ್ಧಿಗೆ, ಮನಸ್ಸಿಗೆ ಅಂತ ಆದರೆ ಆ ಗೊತ್ತಾಯಿತು ಅನ್ನೋ ರೂಪದಲ್ಲಿ ತೋರ್ಕೋತಾ ಇರೋನು ಆತ್ಮನೇ. ಯಾಕೆ? ಅವನೊಬ್ಬನೇ ಏಕಃ, ಅವನೊಬ್ಬನೇ ಇರೋದು, ಅವನೇ ಆತ್ಮ, ಅವನೇ ಪ್ರತ್ಯಯ. ಹಿಂಗೆ ಅಥವಾ ಏಕಾತ್ಮ ಎಂಬ ಪ್ರತ್ಯಯವೇ ತತ್ವವನ್ನು ತಿಳಿದುಕೊಳ್ಳುವುದಕ್ಕೆ ಸಾರ, ಪ್ರಮಾಣ ಅಂತ. ಗುರು ಯಾವುದರಿಂದ ಆತ್ಮನನ್ನು ತಿಳ್ಕೊಬಹುದು ಅಂದರೆ ನೀನು ಯಾವ್ಯಾವುದನ್ನು ತಿಳ್ಕೊಬೇಕು ಅದರಿಂದಲೇ ತಿಳ್ಕೊಬೇಕಪ್ಪ. ಈಗ ಮೊಬೈಲ್ ಯಾವುದರಿಂದ ತಿಳ್ಕೊಬೋದು ಅಂದರೆ ಮೊಬೈಲ್ ಹೇಗಿದೆಯೋ ಹಾಗೆ ತಿಳ್ಕೊಬೇಕು ನೀನು. ಹೌದು ತಾನೆ? ಪ್ರತಿಯೊಂದು ವಸ್ತುವಿಗೂ ಅದರ ಲಕ್ಷಣ ಇದೆಯಲ್ಲಪ್ಪ. ಹಾಗೆ ಆತ್ಮನನ್ನು ತಿಳ್ಕೊಳ್ಳೋದು ಹೇಗೆ ಅಂದರೆ ಆತ್ಮನ ಒಬ್ಬನೇ ಇದ್ದಾನೆ, ಆತ್ಮನಿಗಿಂತ ಬೇರೆ ಏನೂ ಇಲ್ಲ ಅಂತ ತಿಳ್ಕೊಳ್ಳೋದೇ ಆತ್ಮನ ತಿಳ್ಕೊಳ್ಳೋದು. ಅವನೇ ಆಗಿದ್ದಾನೋ ಹಾಗೆ ತಿಳ್ಕೊ ನೀನು. ಪ್ರತಿಯೊಂದೂ ನೀನು ಅವನೇ ಆಗಿದ್ದಾನೋ ಹಾಗೆ ತಿಳ್ಕೊಂಡಾಗಲೇ ಸರಿಯಾದ ತಿಳುವಳಿಕೆ ಅಂತ ಹೇಳೋದು. ಬೇರೆ ಥರ ತಿಳ್ಕೊಂಡು ಸರಿಯಾದ ತಿಳುವಳಿಕೆ ಅಂತೇನು ಹೇಳಲ್ಲ. ಆಮೇಲೆ ಇನ್ನೊಂದು, ಈ ಆತ್ಮನು ನಾನು 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 ಅನ್ನೋ ರೂಪದಲ್ಲಿ ತೋರು ಬರ್ತಾ ಇದ್ದಾನೆ. ಈಗ ನಾನುವಿನಲ್ಲಿ ಒಂದು ವಿಶೇಷತೆ ಇದೆ, ಅದು ಚೈತನ್ಯ.
ಅಲ್ವಪ್ಪ. ಆದರೆ ನಾನುವಿನಲ್ಲಿ ಅಚೈತನ್ಯ ಭಾಗವೂ ಇದೆ. ಎಲ್ಲಿದೆ ಅಂದರೆ ನಾನು ಅನ್ನೋದು ಎಲ್ಲಿ ಅಭಿಮಾನ ಪಟ್ಕೊಳುತ್ತೆ ಅನ್ನೋದ್ರ ಮೇಲೆ ಅದಕ್ಕೆ ಅಚೈತನ್ಯತ್ವ ಬರುತ್ತೆ. ನಾನು ಎಂಬುದು ದೇಹದಲ್ಲಿ ಪಟ್ಕೊಂಡಾಗ ಜಾಸ್ತಿ ಅಚೈತನ್ಯತ್ವ ತೋರುತ್ತೆ. ನಾನು ಅನ್ನೋದು ಬುದ್ಧಿಗೆ ಬಂದಾಗ ಅಷ್ಟೊಂದು ತೋರಲ್ಲ. ಆದರೆ ನಾನು ಎಂಬುದು ನನ್ನ ನಿಜ ರೂಪ ಅಲ್ಲ. ನಾನು ಎಂಬುದೇ ನನ್ನ ನಿಜ ರೂಪವಾಗಿದ್ದರೆ ನಿದ್ರೆಯಲ್ಲೂ ಬರಬೇಕಿತ್ತು ನಾನು ಅನ್ನೋದು. ನಿದ್ರೆಯಲ್ಲಿ ತಾನಾದ ಒಂದು ಅನುಭವ ಇದೆ. ನಾನು ಎಂಬುದು ಅಲ್ಲಿರಲಿಲ್ಲ, ಹೇಳ್ತೀವೋ ಇಲ್ವೋ? ನನಗೇನೂ ಗೊತ್ತಾಗಲಿಲ್ಲ ಅಂತ, ನಾನು ಎಲ್ಲಿದ್ದೀನಿ ಅಂತಲೂ ನನಗೆ ಗೊತ್ತಾಗಲಿಲ್ಲ ಅಂತಲೂ ಹೇಳ್ತೀವಿ. ಅಂದರೆ ನಾನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ಈ ನಾನು ಎಂಬುದು ದೇಹೇಂದ್ರಿಯ ಮನೋಬುದ್ಧಿಗಳಲ್ಲಿ ಬಿದ್ದುಕೊಂಡು ಓಡಾಡ್ತಾ ಇದೆಯಲ್ಲ, ಅದು ಆತ್ಮನ ನಿಜರೂಪ ಅಲ್ಲ. ಆದರೆ ಆ ಒಂದು ಆತ್ಮನೆಂಬ ಪ್ರತ್ಯಯ ಎಲ್ಲ ಕಡೆಗೂ ಹೋಗ್ತಾ ಇದೆಯಲ್ಲ, ಇದು ನಾನು ಅಂತದ್ದು ಏಕಾತ್ಮ. ಆ ಪ್ರತ್ಯಯದಿಂದ ಅವನನ್ನು ಹುಡ್ಕೊಂಡ್ಬಿಡ್ಬಹುದು ನೀವು. ಆ ಹಸು ಕಳೆದು ಹೋಗಿದ್ರೆ ಅದರ ಹೆಜ್ಜೆ ಗುರುತು ಹಿಡ್ಕೊಂಡು ಹೋಗಿ ಆಗ ಹಿಡ್ಕೊಂಡ್ಬಿಡ್ಬಹುದು. ಹಾಗೆ ಆತ್ಮನೇ ಈ ನಾನು ರೂಪದಲ್ಲಿ ತಪ್ಪಾಗಿ ತಿಳ್ಕೊಂಡಾಗ ದೇಹೇಂದ್ರಿಯಗಳು ನಾನು ಅಂತ ತಿಳ್ಕೊಂಡ್ಬಿಟ್ಟ. ಅಲ್ಲಿ ನಾನು ಅನ್ನೋ ಪ್ರತ್ಯಯ ರೂಪದಲ್ಲಿ ತೋರು ಬರ್ತಾ ಇದೆ. ಹಾಗೆ ತೋರು ಬಂದರೆ ಅದನ್ನೇ ಹಿಡ್ಕೊ ನೀನು. ಅದನ್ನು ಹಿಡ್ಕೊಂಡ್ರೆ ನೀನು ಆ ಕಡೆಗೆ ಹೋಗ್ತೀಯ. ಯಾವುದಾದ್ರೂ ಊರಿಗೆ ಹೋಗಬೇಕು ಅಂದರೆ ಅಲ್ಲಿ ಹತ್ತುವಂಥ ವಾಹನ ಹಿಡ್ಕೊಂಡ್ಬಿಟ್ರೆ ಆಯಿತು. ನಾವು ಅಲ್ಲಿ ಹತ್ತು ಕೂತ್ಕೊಂಡ್ಬಿಟ್ರೆ ಆಯಿತು, ಅದು ಕರ್ಕೊಂಡು ಹೋಗುತ್ತೆ. ಹಾಗೆ ನಾನು ಅನ್ನೋದ್ರ ಮೇಲೆ ಕೂತ್ಕೊ ನೀನು. ದೇಹದ ಮೇಲೆ ಕೂತ್ಕೋಬೇಡ, ನಾನು ಅನ್ನೋದ್ರ ಮೇಲೆ ಕೂತ್ಕೋ. ದೇಹದಲ್ಲಿ ಕೂತ್ಕೊಂಡಾಗ ಏನಾಗುತ್ತೆ, ಅದು ಇನ್ನೊಂದು ಕಡೆಗೆ ಹೋಗ್ತಾ ಇಲ್ಲ. ಅದನ್ನು ನಾನು ಅನ್ನೋ ದೇಹಕ್ಕೂ ಬರುತ್ತೆ, ಇಂದ್ರಿಯಗಳಿಗೂ ಬರುತ್ತೆ, ಮನಸ್ಸಿಗೂ ಹೋಗುತ್ತೆ, ಬುದ್ಧಿಗೂ ಹೋಗುತ್ತೆ, ನಾನು ಇಲ್ಲದೇನೂ ಹೋಗುತ್ತೆ. ಅದು ನಿದ್ರಲ್ಲಿ ಇರಲಿಲ್ವಲ್ಲ. ಅದನ್ನು ಹಿಡ್ಕೊ ನೀನು, ಅದೇ ನೀನನ್ನು ತಿಳಿಸ್ಕೊಟ್ಬಿಡುತ್ತೆ. ಏಕಾತ್ಮ ಪ್ರತ್ಯಯ ಸಾರ ಅನ್ನೋದೊಂದು ಅತ್ಯುತ್ತಮ ಉಪದೇಶ ಅಂತ ಮಾಡಿದ್ದಾರೆ ಆಚಾರ್ಯ. ಪ್ರಪಂಚೋಪಶಮಂ. ಆದ್ದರಿಂದಲೇ ಹೀಗೆ ಯಾವುದಕ್ಕೂ ವಿಷಯವೇ ಆಗಲ್ವಲ್ಲ. ಆದ್ದರಿಂದ ಪ್ರಪಂಚ 5 ಇಂದ್ರಿಯಗಳಿಗೆ ವಿಷಯವಾದ ಯಾವುದೂ ಆತ್ಮನಲ್ಲಿಲ್ಲ. ಅದಿದ್ದಿದ್ರೂ ಗೊತ್ತಾಗದೇ ಇರ್ತಿರ್ಲಿಲ್ಲ. ಆತ್ಮನು ಯಾವುದಕ್ಕೂ ಗೊತ್ತಾಗೋದಿಲ್ಲ ಅಂದರೆ ಆತ್ಮನು ಅಂತ ಒಂದು ನಾಮ, ಆತ್ಮನು ಅಂತ ರೂಪ ಇದೆ, ಅದ್ಯಾವುದಕ್ಕೂ ಗೊತ್ತಾಗಲ್ಲ ಅಂತಲ್ಲ. ಆತ್ಮನಲ್ಲಿ ನಾಮರೂಪಗಳು ಇಲ್ಲವೇ ಇಲ್ಲ, ಆದ್ದರಿಂದಲೇ ಅವನ ವಿಷಯನಲ್ಲ. ಒಂದು ಆತ್ಮನೇ ಎಲ್ಲಕ್ಕೂ ವಿಷಯಿ, ಎಲ್ಲವನ್ನು ಅರಿಯುವವನು, ಆದ್ದರಿಂದ ಯಾವುದಕ್ಕೂ ಗೊತ್ತಾಗಲ್ಲ, ಗೊತ್ತಾಗಬೇಕಾಗಿಲ್ಲ ಅನ್ನೋ ಅರ್ಥದಲ್ಲಿ. ಆದ್ದರಿಂದಲೇ ಶಾಂತತ್ವ ಅನ್ನೋದು ಸ್ವಭಾವ ಸಿದ್ಧ. ಆತ್ಮನಿಗೆ ಶಾಂತತ್ವ. ಬುದ್ಧಿ ಶಾಂತವಾಗಬೇಕು ಅಂದರೆ, ಸಮಾಧಾನವಾಗಬೇಕು ಅಂದರೆ ಅಂಥ ಒಂದು ಪ್ರತ್ಯಯ ಎದ್ದಿದೆ ಅಂತ ಅಷ್ಟೇ ಅರ್ಥ ಬುದ್ಧಿಯಲ್ಲಿ. ಅವ್ರ ಮನಸ್ಸು ತುಂಬ ಶಾಂತವಾಗಿದೆ ಅಂದರೆ ನಾನು ಶಾಂತನಾಗಿರಬೇಕು ಅನ್ನೋ ಒಂದು ಪ್ರತ್ಯಯ ಎದ್ಕೋತಾ ಇದೆ. ಆಗಲೋ ಮನಸ್ಸು ಅನ್ನೋದು ಉಳ್ಕೊಂಡಿದ್ರೆ ಪ್ರತ್ಯಯ ಹೇಳದೇ ಇರಲ್ಲ. ಅಲ್ಲಿ ಯಾವ ಪ್ರತ್ಯಯ ಹೇಳ್ತಾ ಇದೆ ಅಂದರೆ ಕೋಪತಾಪಗಳಿಗೆ ಅವಕಾಶ ಕೊಡುವ ಪ್ರತ್ಯಯಗಳು ಹೇಳ್ತಾ ಇಲ್ಲ ಅಂತ ಅಷ್ಟೇ ಅರ್ಥ. ಅಂದಮೇಲೆ ನಾನು ಶಾಂತನಾಗಿದ್ದೀನಿ ಅನ್ನೋ ಪ್ರತ್ಯಯವೂ ಹೇಳ್ತಾ ಇರುತ್ತೆ. ಆದರೆ ಆತ್ಮನ ಶಾಂತತ್ವ ಹೇಗೆ? ಆತ್ಮನಲ್ಲಿ ಅಶಾಂತಿಗೆ ಕಾರಣವೇ ಇಲ್ಲ, ಇನ್ನೊಂದೇ ಇಲ್ವಲ್ಲ, ಇನ್ನೊಂದು ಇದ್ರೂ ತಾನೆ. ಆದ್ದರಿಂದಲೇ ಶಾಂತನು ಶಿವನು ಅಂದರೆ ಮಂಗಳ ಸ್ವರೂಪ, ಅತ್ಯಂತ ಮಂಗಳ ಸ್ವರೂಪ. ಯಾವುದು ಅಂದರೆ ನಾವು ಅಂದರೆ ಕಲ್ಪಿತವಾದ ನಾವಲ್ಲ, ಅಕಲ್ಪಿತರಾದ ನಾವೇ. ಶಿವ ಅಂದರೆ ಅಕಲ್ಪಿತ ಅಂತಲೂ ಹೌದು. ಅಕಲ್ಪಿತ ಸ್ವರೂಪ, ಮಂಗಳ ಸ್ವರೂಪ. ಆದ್ದರಿಂದಲೇ ಅದು ಅದ್ವೈತ, ಎರಡನೆಯ ಸಂಬಂಧವೇ ಇಲ್ಲದ್ದು. ಅದನ್ನು ಚತುರ್ಥಂ ಮನ್ಯಂತೆ, ನಾಲ್ಕನೆಯದು ಎಂದು ತಿಳಿಯುತ್ತಾರೆ. ಮೂರರ ಸಂಬಂಧವಿಲ್ಲದ ನಾಲ್ಕನೆಯದು ಅಂತ ತಿಳ್ಕೋಬೇಕು. ಜ್ಞಾನಿಗಳು ಅದನ್ನು ಹಾಗೆ ನಾಲ್ಕನೆಯದು ಅಂತಲೇ ತಿಳಿತಾರೆ. ನಾಲ್ಕನೆಯದು ಅಂತ ಯಾಕೆ ತಿಳಿತಾರೆ ಅಂದರೆ ಮೂರರ ಸಂಬಂಧವಿಲ್ಲ ಅಂತ ತಿಳ್ಕೊಳಕ್ಕೆ. ಇದು ನಾಲ್ಕನೇದು ಬಿಡೋ ಇದು ಅಂದರೆ ಇದ್ರ ಸಂಬಂಧ ಇಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಅಷ್ಟೇ. ಅದು ಹಾಗರ್ಥವೇ ಹೊರತು 1, 2, 3, 4 ಅನ್ನೋ ಪ್ರವಾಹ ಪತಿತ ಏನಲ್ಲ ಅವನು ಅಂತ. ಸ ಆತ್ಮ. ಆ ನಾಲ್ಕನೇದು ಅಂತ ತಿಳ್ಕೊಳ್ಳೋದನ್ನ ಏನು ಅಂತ ತಿಳ್ಕೊಬೇಕು ಅಂದರೆ ನಾನಾಗಿದ್ದೇನೆ, ನನ್ನ ಸ್ವರೂಪವೇ ಆಗಿದೆ ಅಂತ ತಿಳ್ಕೊಬೇಕು. ಸ ವಿಜ್ಞೇಯ, ಅವನನ್ನೇ ತಿಳ್ಕೊಬೇಕು. ಈ ಲೋಕದಲ್ಲಿ ಬೇಕಾದಷ್ಟಿದೆ ಅಂತೀವಿ, ಅದು ಯಾವುದೂ ಅಲ್ಲ. ಯಾರು ಎಲ್ಲ ರೂಪದಲ್ಲಿ ತೋರ್ಕೋತಾ ಇದ್ದಾನೋ ಅವನನ್ನೇ ತಿಳ್ಕೊಬೇಕು. ಈಗ ಬೇಕಾದಷ್ಟು ವಿಷಯಗಳಿದೆಯಪ್ಪ ಪ್ರಪಂಚದಲ್ಲಿ ತಿಳ್ಕೊಳ್ಳೋದಕ್ಕೆ ಅಂದರೆ ಆ ಎಲ್ಲ ವಿಷಯಗಳ ರೂಪದಲ್ಲಿ ಯಾರು ತೋರ್ಕೋತಾ ಇದ್ದಾನೋ ಅವನು ತಾನೇ ನಿಜವಾಗ್ಲೂ ವಿಜ್ಞೇಯ. ಅವನನ್ನು ತಿಳ್ಕೊಳ್ದೆ ಇದೊಂದು ವಿಷಯ ಅದೊಂದು ವಿಷಯ ನೀನು ಎಷ್ಟು ತಿಳ್ಕೊಂಡ್ರೂ ತಿಳ್ಕೊತಾ ಇರೋದು ಆತ್ಮನನ್ನೇ. ವಿಷಯಗಳನ್ನು
ಇದು ಬೇರೆ ಇದು ಬೇರೆ ಇದು ಬೇರೆ ಅಂತ ಹೇಳಿ ಬೇರೆ ಬೇರೆ ಬೇರೆಯಾಗಿ ತಿಳ್ಕೊತಾ ಇದ್ದೀವಿ. ತಿಳ್ಕೊತಾ ಇರೋದು ಯಾರನ್ನ? ಆತ್ಮನನ್ನೇ. ಆದ್ರೆ ಪೂರ್ಣ ಆತ್ಮ ಗೊತ್ತಾಗಲಿಲ್ಲ. ಯಾಕೆ? ಒಂದೊಂದಾಗಿ ನೋಡಿದೆ. ಆದರೆ ಯಾರು ಈ ಎಲ್ಲ ರೂಪದಲ್ಲಿ ತೋರ್ಕೊತಾ ಇದ್ದಾನೆ ಅನ್ನೋದನ್ನ ತಿಳ್ಕೊ. ಅದಕ್ಕೆ ನಾವು ಎಚ್ಚರ ಅನ್ನೋವಾಗ ಅಷ್ಟು ಚಿಂತನೆ ಹಾಕಿದ್ದು. ಎಚ್ಚರದಲ್ಲಿ ಎಚ್ಚರ ಅಂದರೆ ಸಂಪೂರ್ಣವಾಗಿ ನೋಡೋ, ಕನಸು ಅಂದರೆ ಸಂಪೂರ್ಣವಾಗಿ ನೋಡೋ, ನಿದ್ರೆ ಅನ್ನೋದನ್ನು ಸಂಪೂರ್ಣವಾಗಿ ಅದಾದ ರೂಪದಲ್ಲಿ ನೋಡೋ. ಆಗ ಪೂರ್ತಿ ಆತ್ಮನು ಆ ರೂಪದಲ್ಲಿ ತೋರ್ಕೊಂಡ. ಅದರಿಂದ ಇನ್ನು ಎಚ್ಚರ ಅನ್ನೋದ್ರಲ್ಲಿ ನಿನಗೆ ಬೇರೆ ಏನು ಉಳ್ಕೊಳ್ಳಿಲ್ಲ ಆತ್ಮನಿಗಿಂತ ಬೇರೆಯಾಗಿ. ಆಗ ನೀನು ಆ ನಿಜವಾದ ಸ್ವರೂಪವನ್ನು ತಿಳ್ಕೊಳ್ಳೋಕೆ ಅನುಕೂಲವಾಗುತ್ತೆ. ನೀನು ತಿಳ್ಕೊಬೇಕಾಗಿರೋದು ಅವನನ್ನೇ. ಅದು ಬಿಟ್ಟು ಇಲ್ಲಿ ಒಳಗಿರೋ ನೀನು ಎಷ್ಟನ್ನಾದರೂ ತಿಳ್ಕೊಳ್ಳದೇ ಇರೋ ವಸ್ತುಗಳೇ ಜಾಸ್ತಿ ಇರುತ್ತೆ ಈ ಪ್ರಪಂಚ. ಅವ್ರಿಗೆ ತುಂಬ ವಿಷಯ ಗೊತ್ತು ಅಂತ ಯಾರಿಗಾರು ಹೇಳು. ಅವ್ರು ಭಾರಿ ಗ್ರಂಥಗಳನ್ನು ಓದಿದ್ದಾರೆ, ತುಂಬ ಆ ಗ್ರಂಥದ ಕೊಟೇಶನ್ ಎಲ್ಲ ಕೊಡ್ತಾರೆ. ಅವ್ರಿಗೆ ಇಷ್ಟು ಗೊತ್ತು ಅಷ್ಟು ಗೊತ್ತು ಅಂದರೆ ಗೊತ್ತಿಲ್ಲದೆ ಇರೋ ಜಾಸ್ತಿ ಇರುತ್ತೆ. ಇನ್ನು ಗೊತ್ತು ಮಾಡ್ಕೊಂಡಿರೋ ಜಾಸ್ತಿ ಇದು ಬೇಡ. ಆದರೆ ಆತ್ಮನನ್ನು ತಿಳ್ಕೊಂಡವನಿಗೆ ಎಲ್ಲ ರೂಪದಲ್ಲಿಯೂ ಆತ್ಮನೇ ತೋರ್ತಾ ಇರೋದು, ಆತ್ಮನಿಗಿಂತ ಬೇರೆ ಏನೂ ಇಲ್ಲ ಅಂತ ಗೊತ್ತಾಗತ್ತಲ್ಲ. ಅವನಿಗೆ ಗೊತ್ತಾಗದೇ ಇರೋದೇ ಯಾವುದೂ ಇಲ್ಲ. ಗಡಿಗೆ ಇದು, ಕುಡಿಕೆ ಇದು, ಮಡಕೆ ಇದು ಅಂತ ಹೇಳಿ ಒಂದಷ್ಟು ತಿಳ್ಕೊಂಡ. ಆದರೆ ಮಣ್ಣಿನಿಂದ ಆಗುವ ವಿಕಾರಗಳು ಅಷ್ಟೇನಾ? ಮಣ್ಣು ಅಂತ ತಿಳ್ಕೊಳ್ಳೋನಿಗೆ ಗೊತ್ತಾಗದೇ ಇರೋದೇ ಯಾವುದೂ ಇಲ್ಲ. ಮಣ್ಣಿನ ಸ್ವಭಾವವನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಮಣ್ಣು ಯಾವ ಆಕಾರ ಬೇಕಿದ್ರೂ ತಾಳತ್ತೆ ಅಂತ ಗೊತ್ತಾಗತ್ತೆ ಅವನಿಗೆ. ಆದರೆ ಯಾವ ಆಕಾರವು ಸತ್ಯ ಅಲ್ಲ ಅನ್ನೋದು ಗೊತ್ತಿರುತ್ತೆ. ನಾಂತಃ ಪ್ರಜ್ಞಂ ಇತಿ ತೈಜಸ ಪ್ರತಿಷೇಧ. ನಾಂತಃ ಪ್ರಜ್ಞಂ ಎಂಬುದು ತೈಜಸನ ಲಕ್ಷಣವು ಆತ್ಮನಿಗಿಲ್ಲ, ನಮ್ಮ ಸ್ವರೂಪಕ್ಕಿಲ್ಲ ಅಂತ ಪ್ರತಿಷೇಧ ಮಾಡ್ತಾ ಇದೆ. ಎಲ್ಲೆಲ್ಲಿ ಪ್ರತಿಷೇಧ ಮಾಡ್ತಾ ಇದೆಯೋ ಇಲ್ಲದೆ ಇರೋದನ್ನು ಪ್ರತಿಷೇಧ ಮಾಡ್ತಾ ಇದೆ. ಭಾರಿ ಮುಖ್ಯ. ಶಾಸ್ತ್ರ ಏನು ಹೇಳಿದ್ರು ಅದು ಉಪದೇಶ. ಅದು ತೈಜಸನ ರೂಪವೆಲ್ಲವನ್ನೂ ಹೇಳಿ ಆ ಕನಸು ಅಂದರೆ ತೈಜಸ ಅಂದರೆ ಎಷ್ಟು ಅನ್ನೋದನ್ನೆಲ್ಲ ಹೇಳಿದ ಮೇಲೆ ಇದು ಆತ್ಮನಿಗಿಲ್ಲ ಅಂತ ಪ್ರತಿಷೇಧ ಮಾಡಿದರೆ ಅದು ತನ್ಪಾಡಿಗೆ ತಾನಿರುತ್ತೆ. ತೈಜಸ ಅನ್ನೋದು ಆತ್ಮನಿಗೆ ಸಂಬಂಧಪಟ್ಕೊಂಡಿಲ್ಲ ಅಂತ ತಿಳ್ಕೊಬಾರ್ದು. ಅದು ಆತ್ಮನಲ್ಲಿಲ್ಲ ಅಂತ ಹೇಳ್ತಾ ಇರೋದು. ಅಂದರೆ ನಿಮ್ಮಲ್ಲಿ ಕನಸಿನ ಸ್ವಭಾವವು ಇಲ್ಲ ಅಂತ. ಅಂದರೆ ನಾವು ನಮ್ಮನ್ನು ನಾನು ಕನಸಾಗಿ ತೋರಿಕೊಳ್ಳುತ್ತೇನೆ, ಕನಸನ್ನು ನೋಡುತ್ತೇನೆ ನಾವು ಅನ್ಕೋತಾ ಇದ್ದೀವಿ. ಮೊದಲು ಅದಕ್ಕೇನೆ ಕನಸನ್ನು ನೋಡುವ ನೀವು ಯಾರು ಅಂತ ಹೇಳ್ಕೊಡ್ತು. ಎಚ್ಚರವನ್ನು ನೋಡುವ ನೀವು ಯಾರು, ಎಷ್ಟಾಗಿದ್ದೀರಿ ಅಂತ ಹೇಳ್ಕೊಡ್ತು. ಅದನ್ನು ಹೇಳಿಕೊಟ್ಟು ಆ ಸ್ವಭಾವ ನಿಮಗಿಲ್ಲ, ನಿಮ್ಮ ಸ್ವರೂಪಕ್ಕೆ ಅದು ಸೇರಿಲ್ಲ. ಏಕೆಂದರೆ ನೀನು ಕನಸನ್ನು ನೋಡ್ತೀಯಾ, ಎಚ್ಚರವನ್ನು ನೋಡ್ತೀಯಾ ಅಂತ ಆದಮೇಲೆ ಎರಡೂ ಸೇರಿಲ್ಲ ಅಂತ ಆಯ್ತು ನಿನಗೆ. ನೀನು ನೋಡುವವನೇ ಹೊರತು ಅದು ಸ್ವತಂತ್ರವಾಗಿ ನಿನ್ನ ಪಾಡಿಗೆ ಅದು ಪಾಡಗದಿರಲ್ಲ. ನ ಬಹಿಷ್ಪ್ರಜ್ಞಂ ಇತಿ ವಿಶ್ವ ಪ್ರತಿಷೇಧ. ಬಹಿಷ್ಪ್ರಜ್ಞನಲ್ಲ, ಬಹಿಷ್ಪ್ರಜ್ಞತ್ವವು ಈತನಿಗಿಲ್ಲ ಅಂತ. ಬಹಿಷ್ಪ್ರಜ್ಞನಲ್ಲ ಅಂದ್ರೇನೋ, ಬಹಿಷ್ಪ್ರಜ್ಞತ್ವವು ಈತನಿಗಿಲ್ಲ. ಇವನನ್ನು ನೀವು ಬಹಿಷ್ಪ್ರಜ್ಞ ಅಂತ ಹೇಳಬಾರ್ದು. ಆದರೆ ಬಹಿಷ್ಪ್ರಜ್ಞ ವಿಶ್ವ ಎಚ್ಚರವನ್ನು ನೋಡುವವನು ಅಂತ ಅಂದ್ಕೊಂಡಾಗ ಅವನು ಆತ್ಮನಿಗಿಂತ ಬೇರೆಯಾಗಿಲ್ಲ. ಆದರೆ ಆ ಲಕ್ಷಣ ಪೂರ್ತಿ ಇವನಿಗೆ ಇದೆ ಅಂತ ಮಾತ್ರ ಅಂಟಿಸಕ್ಕೆ ಹೋಗಬೇಡ. ಯಾಕೆ ಅನುಭವದಲ್ಲಿ ಅದು ಅಂಟ್ಕೋತಾ ಇಲ್ಲ. ನಾನು ಕನಸನ್ನು ನೋಡುವಾಗ ನನಗೆ ಈ ಎಚ್ಚರದ ಯಾವ ಸಂಬಂಧವೂ ಇರೋದೇ ಇಲ್ಲ. ನಿದ್ರೆಗೆ ಹೋದಾಗ ಎಚ್ಚರ ಕನಸಿನ ಯಾವ ಸಂಬಂಧವೂ ಇಲ್ಲ ಅಂತ ನಾನೇ ಅನುಭವಿಸಿದ್ದೀನಿ. ನಾನೇ ಅನುಭವಿಸಿರೋದನ್ನು ಗುರುತಿಸ್ತಾ ಇರೋದಷ್ಟೇ. ಹೊಸದಾಗೇನೂ ತುರುಕ್ತಾ ಇಲ್ಲ ಶಾಸ್ತ್ರ. ಹೊಸ ವಿಚಾರವನ್ನು ತಿಳಿಸ್ಕೊಡ್ತಾ ಇಲ್ಲ ಶಾಸ್ತ್ರ. ನೋ ಭಯತಃ ಪ್ರಜ್ಞಂ ಇತಿ ಜಾಗ್ರತ್ ಸ್ವಪ್ನಯೋಃ ಅಂತರಾಲಾವಸ್ಥಾ ಪ್ರತಿಷೇಧಃ. ಉಭಯತಃ ಪ್ರಜ್ಞನಲ್ಲ, ಈತನಿಗೆ ಉಭಯ ಪ್ರಜ್ಞ, ಎರಡರ ಪ್ರಜ್ಞೆ, ಎರಡು ಸೇರಿಕೊಂಡ ಒಂದು ಮಧ್ಯಮಾವಸ್ಥೆ, ಎಚ್ಚರ ಕನಸುಗಳ ಅಂತರಾಲಾವಸ್ಥೆ ಎಂಬುದು ಈತನಿಗೆ ಸೇರಿಲ್ಲ. ಈತನು ಅದನ್ನೂ ಬಿಟ್ಟವನೇ ಆಗಿದ್ದಾನೆ. ನೀವು ಯಾವ್ಯಾವುದು ಗೊತ್ತಾಗುತ್ತೆ ಅಂತ ಹೇಳ್ತೀರೋ ಅದ್ಯಾವುದೂ ಈತನಿಗೆ ಸೇರಿಲ್ಲ. ಅಂದರೆ ಈತನಿಗಿಂತ ಬೇರೆಯಾಗೂ ಇಲ್ಲ. ನ ಪ್ರಜ್ಞಾನಘನಂ ಇತಿ ಸುಷುಪ್ತಾವಸ್ಥಾ ಪ್ರತಿಷೇಧ. ಈತನು ಪ್ರಜ್ಞಾನಘನನೂ ಅಲ್ಲ ಎಂದು ಸುಷುಪ್ತಾವಸ್ಥೆಯನ್ನ ಪ್ರತಿಷೇಧ ಮಾಡ್ತಾ ಇದೆ. ಸುಷುಪ್ತಾವಸ್ಥೆಯನ್ನ ಪ್ರತಿಷೇಧ ಮಾಡಿದರೆ ಅದರಲ್ಲಿ ತೋರಿ ಬರುವ ಚೈತನ್ಯವನ್ನು ಅದಕ್ಕೆ ಸೇರಿಕೊಂಡಿದೆ ಅಂತ ಅಂದ್ಕೊಂಡಿದ್ದನು ಅಲ್ಲಗಳ್ದಾಗೆ ಆಯಿತು. ಎಚ್ಚರಕ್ಕೆ ಸೇರಿಕೊಂಡವನೊಬ್ಬ, ಕನಸಿನಲ್ಲಿ ಬಿದ್ದವನೊಬ್ಬ ಅನ್ನೋ ಬುದ್ಧಿ ಬರ್ತಾ ಇದ್ರೆ ಅದನ್ನು ತೆಗೆದಾಗಾಯ್ತು.
ನಾನೇ ಕಣ್ರಿ, ನಾನೆಲ್ಲೇ ಹಾಗೆ ಅಂದ್ಕೊಂಡಿದ್ದೀನಿ. ನಾನು ಎಚ್ಚರಕ್ಕೊಬ್ಬ, ಕನಸಿಗೊಬ್ಬ, ನಿದ್ರೆಗೊಬ್ಬ ಅಂತ ನಾನೇನು ಅಂದ್ಕೊಂಡಿಲ್ಲಪ್ಪ. ನಾನೇ ಮೂರಲ್ಲಿ ತೋರ್ಕೊಂಡಿರೋನು ಅಂದರೂ ನಿನಗೆ ಮೂರು ಸೇರಿಲ್ಲ ಅಂತ ಹೇಳಿದಾಗಾಯ್ತು. ನಮ್ಮದೇ ಅನುಭವ. ನೀವು ಯಾವ ಅನುಭವನಾದರೂ ತಗೊಳ್ಳಿ. ಈಗ ಕನಸು ತಂಪಾಡಿ ತಾನಿರುತ್ತೆ, ಅಲ್ಲಿರೋನೇ ಬೇರೆ ಅಂತ ನೀನೇನಾರು ಅಂದರೆ ಆಗಲು ಆ ಇಡೀ ಕನಸಿನ ರೂಪದಲ್ಲಿ ತೋರಿಕೊಂಡವನು ಅವನೇ ಅದನ್ನು ಸುಳ್ಳು ಅಂದ್ಬಿಡ್ತಾನಲ್ಲ, ಅವನಿಗೆ ಸೇರಿಲ್ಲ ಅಂತಲೇ ಆಯಿತು. ಇನ್ನು ಇಲ್ಲ, ನಾನು ಮೂರರಲ್ಲೂ ನಾನು ಒಬ್ಬನೇ ತೋರ್ಕೊಂಡಿದ್ದು ಅನ್ನೋದು ನಮ್ಮ ಅನುಭವ. ನಾವು ಯಾರೋ ಅಲ್ಲಿರೋನೇ ಬೇರೆ ಅಂತ ನಾವು ಹೇಳ್ತಾ ಇಲ್ಲ. ಅದ್ರ ಶಾಸ್ತ್ರ ಮಾತ್ರ ಒಂದು ಕಡೆಯಲ್ಲಿ ಅಲ್ಲಿರೋನಿಗೂ ಇದವನಿಗೂ ಸಂಬಂಧ ಇಲ್ಲ ಅಂತ ಹೇಳ್ಕೊಡುತ್ತೆ. ಯಾಕೆ ಅಂದರೆ ಎರಡಕ್ಕೂ ಸಮಪ್ರಧಾನತ್ವ ಇದೆ ಅಂತ ತಿಳಿಸ್ಕೊಡಕ್ಕೆ. ನನ್ನದೇ ಅನುಭವ ಎರಡರಲ್ಲಿ ಒಂದಕ್ಕೆ ಹೆಚ್ಚುಗಾರಿಕೆ, ಒಂದು ಕಡಿಮೆ ಅಂತ ಯಾಕೆ ಮಾಡ್ತೀಯಾ? ಸಮನಾಗೆ ನೀನು ಅನುಭವಿಸಿದೀಯಾ? ಸುಖ ದುಃಖಾದಿಗಳನ್ನು, ತೋರಿಕೊಳ್ಳುವಿಕೆ, ಅಡಗುವಿಕೆ ಎಲ್ಲವನ್ನೂ ಸಮಾನವಾಗಿ ಅನುಭವಿಸಿದೀಯಾ ಅನ್ನೋ ದೃಷ್ಟಿಯಲ್ಲಿ ಅದನ್ನೂ ಹೇಳ್ಕೊಡುತ್ತೆ. ಬೀಜಭಾವ ವಿವೇಕ ರೂಪತ್ವ. ಬೀಜಭಾವ ವಿವೇಕ ರೂಪತ್ವ. ಏಕಪ್ಪ ಅಂದರೆ ಬೀಜ ರೂಪವಾಗಿರುವ ಅವಿವೇಕ ಸ್ವರೂಪವಾಗಿದೆ ನಿದ್ರೆ ಅನ್ನೋದು. ನಿದ್ರೆ ಅಂತ ನಾವು ಯಾವುದಕ್ಕೆ ಹೇಳ್ತಾ ಇದ್ದೀವಿ ಅಂದರೆ ಎಚ್ಚರ ಕನಸುಗಳು ಯಾವುದು ತೋರಲಿಲ್ಲ ಅಂತೀಯ. ತೋರಲಿಲ್ಲ ಅಂತ ಹೇಳುವಾಗ ಏನು ಇರಲಿಲ್ವೇನಪ್ಪ ಅಂದರೆ ಇಲ್ಲ ರೀ, ಇತ್ತು, ನನಗೆ ತೋರಲಿಲ್ಲ ಅಂತೀಯ. ಅಂದ್ರೆ ಆ ದೃಷ್ಟಿಯಲ್ಲಿ ಅದೆರಡನ್ನೂ ಅಡಗಿಸ್ಕೊಂಡಿದ್ದೀನಿ ಅನ್ನೋ ಬುದ್ಧಿ. ಹಂಗಿದ್ರೆ ನೀನು ಅಡಗಿಸ್ಕೊಂಡಿದ್ದೀಯ ಆ ಸಮಯದಲ್ಲಿ. ನೀನು ಹೌದು ಅಡಗಿದೆ ಅಂತ ಹೇಳಿ ಅಂದರೆ ಅದು ನೀನು ಉಳಿಸ್ಕೊಂಡಿದ್ದೀಯ. ನನ್ನ ತಿಳುವಳಿಕೆ ಏನಿದೆಯೋ ಅದನ್ನೇ ಅನುವಾದ ಮಾಡ್ತಾ ಇರೋದು. ಆದ್ದರಿಂದ ಆ ಬೀಜಭಾವವೆಂಬ ಅವಿವೇಕ ರೂಪ, ವಿವೇಕ ಅಭಾವ, ವಿವೇಕವಿಲ್ಲದೆ ಇರೋದು ಅನ್ನೋದಕ್ಕೆ ನಿದ್ರೆ ಅಂತ ಹೇಳೋದ್ರಿಂದ ವಿವೇಕವಿಲ್ಲದಿರುವುದು ಅನ್ನೋದು ಆತ್ಮನ ಸ್ವರೂಪ ಅಲ್ಲ. ಆತ್ಮನು ವಿವೇಕ ರೂಪ, ಜ್ಞಾನ ಸ್ವರೂಪನೇ ಹೊರತು ವಿವೇಕವಿಲ್ಲದೆ ಇರೋದು ಅನ್ನೋದನ್ನ ಯಾವ್ದಾದ್ರು ಒಂದಕ್ಕೆ ನೀನು ಕೊಟ್ಟರೆ ಅದು ನನ್ನ ಸ್ವರೂಪ ಅಲ್ಲ. ಅದನ್ನು ನನ್ನ ಸ್ವರೂಪ ಅಲ್ಲ ಅಂತ ಯಾಕೆ ಹೇಳ್ತಾ ಇದೆ? ನಾನದು ನನಗೆ ಸೇರಿದ್ದು ಅಂತ ಅನ್ಕೋತಾ ಇದ್ದೀನಿ. ನಿದ್ರೆಯನ್ನು ನಾನೇ ಮಾಡಿದೆನು, ನನಗಲ್ಲೇನು ಗೊತ್ತಾಗಲಿಲ್ಲ ಅಂತ ನಾನು ಅನ್ಕೋತಾ ಇದ್ದೀನಿ. ನನ್ನ ಸ್ವರೂಪ ಜ್ಞಾನ ಸ್ವರೂಪ. ನಾನು ಹೇಳ್ತಾ ಇದ್ದೀನಿ ನನಗೇನು ಗೊತ್ತಾಗಲಿಲ್ಲ ಅಂತ. ಅಯ್ಯ, ನೀನು ಗೊತ್ತಾಗಲ್ಲ ಅಂತಲೇ ಇಲ್ಲ ಕಣಪ್ಪ, ನಿನಗೆ ಅವಿವೇಕ ಅನ್ನೋದು ನಿನಗೆ ಸೇರಲಿಲ್ಲ ಅಂತ ಅದನ್ನು ಪ್ರತಿಷೇಧ ಮಾಡ್ತಾ ಇದೆ. ನ ಪ್ರಜ್ಞಂ ಇದೆ ಯುಗಪತ್ ಸರ್ವ ವಿಷಯ ಪ್ರಜ್ಞಾತೃತ್ವ ಪ್ರತಿಷೇಧ. ಪ್ರಜ್ಞನಲ್ಲದವನು, ಇವನಿಗೆ ಪ್ರಜ್ಞವೂ ಇಲ್ಲ, ಅರಿವೂ ಇಲ್ಲ ಎಂದು ಹೇಳಿ ಯಾವ ವಿಷಯದ ಪ್ರಮಾತೃತ್ವ, ಪ್ರಜ್ಞಾತೃತ್ವ, ನಾನು ಅರಿಯುವವನು ಅನ್ನೋವಾಗ ಒಂದಾನೊಂದು ಪರಿಚ್ಛಿನ್ನ ಬುದ್ಧಿ ಬರುತ್ತೆ. ಅರಿಯುವವನು ಅಂತ ಅಂದ್ಕೊಂಡಾಗಲೇ ಅರಿಯುವುದಕ್ಕೆ ಒಂದು ವಿಷಯ ಇದೆ ಅನ್ನೋದು ಇಟ್ಕೊಂಡ್ಬಿಟ್ಟಿರ್ತೀವಿ. ಯಾವ ವಿಷಯವೂ ಇಲ್ಲ ಅರಿಯೋದಕ್ಕೆ ಅಂದರೆ ನಾನು ಅರಿಯೋನು ಅನ್ಕೋತಿದ್ನಾ? ಇಲ್ಲ. ಆದರೆ ವಿಷಯವಿದ್ದಾಗ ನಾನು ಅದನ್ನು ಅರಿಯೋನು ಅನ್ಕೋತೀನಿ. ಅಂದರೆ ಅರಿಯೋನು ಅಂದ್ಕೊಂಡಾಗ ವಿಷಯ ಇರುತ್ತೆ, ವಿಷಯ ಇದೆ ಅಂದರೆ ಅರಿಯೋನು ಅಂತ ಇರುತ್ತೆ. ಅದರಿಂದ ಯಾವ ವಿಷಯದ ಪ್ರಜ್ಞಾತೃತ್ವವು, ಜ್ಞಾತೃತ್ವವೆಂಬ ತಿಳುವಳಿಕೆಯ ಫಲ ಅಂತೇನಿದೆ ಅದು ಆ ಸ್ವರೂಪವು ಕೂಡ ಈತನಿಗೆ ಇಲ್ಲವೇ ಇಲ್ಲ. ಜ್ಞಾತೃತ್ವವೆಂಬುದು ತಪ್ಪು ತಿಳುವಳಿಕೆಯ ಫಲ. ನಾನು ನನ್ನನ್ನು ಪ್ರಮಾತೃ, ತಿಳಿಯುವವನು, ಅರಿಯುವವನು, ನೋಡುವವನು, ಕೇಳುವವನು ಅಂತ ಅನ್ಕೋತಾ ಇರೋವಾಗಲೇ ನಾನು ದೇಹೇಂದ್ರಿಯ ಮನೋಬುದ್ಧಿಗಳಿಗೆ ಸಿಗಾಕೊಂಡಿದ್ದೀನಿ ಅಂತ ಅರ್ಥ. ಅದು ಆತ್ಮನಿಗೆ ಸೇರಿಲ್ಲ. ನೀನು ಆತ್ಮನನ್ನು ಅರಿಯುವವನು ಅಂತ ಕ್ರಿಯೆಯ ಕಡೆಯಿಂದ ನೋಡಬೇಡ. ಅರಿವು, ಆತ್ಮನೋದು ಏನು ನೋಡಬೇಕು? ಅರಿವು, ಜ್ಞಾನ. ಅದರಿಂದ ಆತ್ಮನನ್ನು ಶಾಸ್ತ್ರ ನಿಜವಾಗ್ಲೂ ಅರಿಯುವವನಾಗಿದ್ದರೆ, ಅರಿಯುವವನು ಆತ್ಮ ಅಂತಲೂ ಹೇಳ್ಕೊಟ್ಟಿದೆ ಕೆಲವು ಕಡೆಯಲ್ಲಿ. ಅದು ಅವನನ್ನು ಆ ಕಡೆ ಗುರುತಿಸೋದಕ್ಕೆ, ಹಿಂದೆ ಹೋಗೋದಕ್ಕೆ, ಇಲ್ಲಿ ಬಂದು ಬಿದ್ದುಬಿಟ್ಟಿದೆಯಲ್ಲ, ಇವುಗಳನ್ನು ತಪ್ಪಿಸ್ಕೊಳ್ಳೋದಕ್ಕೆ ಯಾವುದು ಕಣ್ಣನ್ನು ಅರಿಯುತ್ತಿದ್ದಾನೋ, ಯಾವನು ಕಿವಿಯನ್ನು ಅರಿಯುತ್ತಿದ್ದಾನೋ, ಯಾವನು ಮನಸ್ಸನ್ನು ಅರಿಯುತ್ತಿದ್ದಾನೋ ಅವನು ಆತ್ಮನು ಅಂತಲೂ ಹೇಳ್ಕೊಟ್ಟಿದೆ. ಆದರೆ ಅರಿಯುತ್ತಿದ್ದಾನೋ ಅನ್ನೋದರಲ್ಲಿ ಅರಿವು ಎಂಬ ಕ್ರಿಯೆ ಮಾಡ್ತಾ ಇದ್ದಾನೆ ಅಂತ ಅರ್ಥ ಅಲ್ಲ. ಆತ್ಮ ಯಾವನು ಬೆಳಗುತ್ತಿದ್ದಾನೋ ಅವನು ಸೂರ್ಯ ಅಂದರೆ ಬೆಳಕೋದು ಅನ್ನೋ ಕ್ರಿಯೆ ಏನು ಮಾಡ್ತಾ ಇಲ್ಲ ಸೂರ್ಯ. ಅವನು ಹಾಗಿದ್ದಾನೆ, ಅದಕ್ಕೆ ಬೆಳಗ್ತಾ ಇದ್ದಾನೆ ಅಂತಲೂ ಹೇಳ್ತೀವಿ. ಸೂರ್ಯ ಬೆಳಗ್ತಾ ಇಲ್ಲ ರಾತ್ರಿ ಅಂತಲೂ ಹೇಳ್ತೀವಿ ನಾವೇನೆ, ನಮ್ಗೆ ಗೊತ್ತಿದೆ. ಹಾಗೆ ನಿತ್ಯ ಬೆಳಕಿನ ಸ್ವರೂಪನಾದ ಸೂರ್ಯನನ್ನು ಬೆಳಗ್ತಾ ಇಲ್ಲ ಅಂತಲೂ ಹೇಳ್ಬಿಡ್ತೀವಿ ನಾವು. ಯಾಕೆ ನಮಗೆ ಬೆಳಗ್ತಾ ಇಲ್ಲಲ್ಲ, ನಮಗೆ ಬಂದಾಗ ಅದಕ್ಕೆ ಪ್ರಯೋಜನ ಇಲ್ಲ ಅಂದ್ರೆ ಹಾಗೆ ನಮ್ಮ ಸ್ವಭಾವ ಅದು ಇದೆ, ಅದನ್ನು ತೆಗಿತಾ ಇದೆ. ಅರಿಯುವುದು ಅನ್ನೋದು ಪ್ರಜ್ಞಾತೃತ್ವ, ಪ್ರಮಾತೃತ್ವವನ್ನು ಅಲ್ಲಿ ತೆಗಿತಾ ಇದೆ.
ಯಾವುದರಲ್ಲಿ ನ ಪ್ರಜ್ಞಂ ಅಂತ ಹಾ. ನಾ ಪ್ರಜ್ಞಂ ಇತಿ ಅಚೈತನ್ಯ ಪ್ರತಿಷೇಧ. ಇನ್ನು ನ ಅಪ್ರಜ್ಞಂ, ಅವನು ಅಪ್ರಜ್ಞನೂ ಅಲ್ಲ. ಇಲ್ಲಿ ನ ಅಪ್ರಜ್ಞಂ ಅಂತ. ಪ್ರಜ್ಞಾ ಅಂದ್ರೇನು ಅರಿಯುವುದು, ಅಪ್ರಜ್ಞಾ ಅಂದ್ರೇನು ಅರಿದೇ ಇರೋದು ಅಂತ. ಅರಿದೇ ಇರೋದು ಯಾವುದು? ಅಚೈತನ್ಯ, ಜಡವಾದದ್ದು ಇನ್ನೊಂದನ್ನು ಅರಿಯುವುದಿಲ್ಲ. ಆದರೆ ಹೀಗೆ ಹಿಂದೆ ಹೇಳಿದ್ರಿಂದ ಅವನು ಅಂತಃಪ್ರಜ್ಞನಲ್ಲ, ಬಹಿಷ್ಪ್ರಜ್ಞನಲ್ಲ, ಪ್ರಜ್ಞನೂ ಅಲ್ಲ ಅಂತ ಹೇಳ್ಬಿಡ್ತಾವ. ಅಂದ್ರೆ ಅವನು ಅರಿಯೋದಿಲ್ಲ ಏನನ್ನು, ಹಾಗೆ ಅನ್ಕೋಬೇಡಿ, ಅವನು ಜಡವೂ ಅಲ್ಲ. ಅವನು ಅರಿವಿನ ಸ್ವರೂಪವನ್ನು ನೀವು ಯಾವ ವಿಶೇಷದಿಂದಲೂ ನೋಡುವುದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇರೋದು. ಅರಿವನ್ನು ಅರಿವಾಗ ಅರ್ಥ ಮಾಡ್ಕೊ. ತುಂಬ ಕಷ್ಟ. ಯಾವತ್ತು ಮನುಷ್ಯನಿಗೆ ಇರೋದನ್ನು ಇರೋ ಥರ ಅರ್ಥ ಮಾಡ್ಕೊಳ್ಳೋದು ಕಷ್ಟ, ಇನ್ನೊಂದಾಗಿ ನೋಡೋದು ಭಾರಿ ಖುಷಿ ಪಡ್ತಾನೆ. ಅದೇನೋ ವಿಶೇಷ ಕಾಣಿಸುತ್ತೆ ಅವನು. ಕಥಂ ಪುನಃ ಅಂತಃಪ್ರಜ್ಞತ್ವಾದೀನಾಂ ಆತ್ಮನಿ ಗಮ್ಯಮಾನಾನಾಂ ರಜ್ವಾದೌ ಸರ್ಪಾದಿವತ್ ಪ್ರತಿಷೇಧಾತ್ ಅಸತ್ವಂ ಗಮ್ಯತೆ ಇತಿ ಉಚ್ಯತೆ. ಅಲ್ಲ ಸ್ವಾಮಿ, ಅಲ್ಲಾದ್ರೆ ಹಗ್ಗವನ್ನ ಹಾವೇ ಮೊದಲಾದ ರೂಪದಲ್ಲಿ ನೋಡುವಾಗ ಹಾವು ಅನ್ನೋದು ಹೊರಟೋಗುತ್ತಲ್ಲಿ ಅಲ್ಲ. ಹಗ್ಗವನ್ನ ಹಾವು ಅಂತ ತಪ್ಪು ತಿಳ್ಕೊಂಡಿದ್ದಾನೆ ಅನ್ನೋವಾಗ ಹಾವಿಲ್ಲ ಕಣೋ ಅಂದ್ರೆ ಹಾವು ಹೊರಟೋಯ್ತಲ್ಲಿ, ಅಲ್ಲಿ ಕಾಣ್ತಾ ಇಲ್ಲ. ಆದರೆ ಇಲ್ಲಿ ಯಾವಾಗಲೂ ನಾನು ಎಚ್ಚರದಲ್ಲಿರ್ತೀನಿ, ಇಲ್ಲ ಕನಸಲ್ಲಿರ್ತೀನಿ, ಇಲ್ಲ ನಿದ್ರೆಯಲ್ಲಿರ್ತೀನಿ, ಇದು ಯಾವಾಗಲೂ ತೋರ್ತಾನೆ ಇರುತ್ತಲ್ಲ ನಮ್ಮಲ್ಲಿ. ಈ ಅಂತಃಪ್ರಜ್ಞತ್ವವೇ ಮೊದಲಾದವುಗಳು ನಾನು ಕನಸನ್ನು ಕಾಣುವೆನೋ, ಕನಸನ್ನು ನೋಡುವೆನೋ, ಎಚ್ಚರವನ್ನು ನೋಡುವೆನೋ ಅಥವಾ ಎಚ್ಚರವನ್ನು ಅನುಭವಿಸುವನೋ, ಇವುಗಳು ನಮ್ಮ ಸ್ವರೂಪದಲ್ಲಿ ನಮಗೆ ಯಾವಾಗಲೂ ತಿಳಿದು ಬರ್ತಾ ಇರೋವಾಗ ತಿಳಿದು ಬರ್ತಾ ಇರೋದನ್ನ ಹೇಗಿಲ್ಲ ಅಂತೀರಿ ನೀವು? ಇದು ಹೋಗ್ತಾನೆ ಇಲ್ವಲ್ಲ ಇದು ಅಂತ ಅಂದರೆ ಅದಕ್ಕೆ ನೀವು ಉದಾಹರಣೆ ಕೊಡ್ತೀರಿ. ರಜ್ವಾದವು ಸರ್ಪಾದಿವತ್ ಅಂತ. ಹಗ್ಗದಲ್ಲಿ ತೋರಿ ಬರುವ ಹಾವೇ ಮೊದಲಾದವುಗಳನ್ನು ತಪ್ಪು ತಿಳುವಳಿಕೆಯನ್ನು ಪ್ರತಿಷೇಧ ಮಾಡಿದ್ರಿಂದೇನೆ ರಜ್ಜು ಸ್ವರೂಪ ಗೊತ್ತಾಗುತ್ತೆ ಅಂತ ಹಿಂದೆ ಹೇಳಿದ್ರಿ. ಅಲ್ಲಿ ಗೊತ್ತಾಗುತ್ತೆ ಸ್ವಾಮಿ, ಅಲ್ಲಿ ಹೋಯ್ತು, ಅಲ್ಲಿ ಹಾವಲ್ಲ ಅಂತ ತಕ್ಷಣ ಹೊರಟೋಯ್ತು. ಇಲ್ಲಿ ಹೋಗ್ತಾನೆ ಇಲ್ವಲ್ಲ. ಇಲ್ಲಿಲ್ಲ ಎಚ್ಚರದಲ್ಲಿ ಇರ್ತೀನಿ, ಇಲ್ಲ ಕನಸಲ್ಲಿ ಇರ್ತೀನಿ, ಇಲ್ಲ ನಿದ್ರೆಯಲ್ಲಿ ಇರ್ತೀನಿ, ಯಾವುದೋ ಒಂದು ತೋರು ಬರ್ತಾನೆ ಇರುತ್ತಲ್ಲ ನನಗೆ ಅಂತ ಅಂದರೆ ಹೌದು, ಅಲ್ಲಿ ಬೇರೆ, ಹೌದು ನಮಗಿಂತ ಹೊರಗಿನ ವಿಚಾರ. ಆದರೆ ಇಲ್ಲಿ ಯಾವ ರೀತಿ ತಗೋಬೇಕು ಅದನ್ನು? ಹೀಗೆ ತೋರಿ ಬರ್ತಾ ಇರೋದ್ರಿಂದಲೂ ಅದು ನಾನು ಗಂಟ್ಕೊಂಡಿಲ್ಲ ಅಂತ ತಿಳ್ಕೊಬೇಕೀಗ. ಅದು ಹೇಗೆ ತಿಳ್ಕೊಬೇಕು ಅಂತ ಕೇಳಿದರೆ ಜ್ಞಸ್ವರೂಪ ಅವಿಶೇಷೇಪಿ ಇತರೇತರ ವ್ಯಭಿಚಾರಾತ್ ರಜ್ವಾದಾವಿವ ಸರ್ಪಧಾರಾದಿ ವಿಕಲ್ಪ ಭೇದವತ್. ನೋಡಪ್ಪ, ನೀನು ಅರಿವಿನ ಸ್ವರೂಪ ಅನ್ನೋದು ಎಲ್ಲ ಕಡೆಯಲ್ಲಿಯೂ ಸಮಾನವಾಗಿದೆಯೋ ಇಲ್ವೋ? ಹೌದು. ಎಚ್ಚರವನ್ನು ನೋಡುವಾಗಲೂ ಅರಿಯುವವನು ನಾನೇ, ಕನಸನ್ನು ನೋಡಿದಾಗಲೂ ಅರಿಯುವವನು ನಾನೇ, ನಿದ್ರಾನುಭವವನ್ನು ಅನುಭವಿಸಿದಾಗಲೂ ಅರಿಯುವವನು ನಾನೇ. ಆ ಅನುಭವ ಇದೆ. ಜ್ಞಸ್ವರೂಪ ಅವಿಶೇಷೇಪಿ. ಜ್ಞಸ್ವರೂಪ ಅರಿವಿನ ಸ್ವರೂಪ ಎಂಬುದು ಸಮಾನವಾಗಿದ್ದರೂ ಕೂಡ ಇತರೇತರ ವ್ಯಭಿಚಾರ, ಒಂದಿದ್ದಾಗ ಇನ್ನೊಂದಿರಲ್ವಲ್ಲ. ಎಚ್ಚರವನ್ನು ಅನುಭವಿಸುವಾಗ ಕನಸು ನಿದ್ರೆ ಇಲ್ಲ, ಕನಸು ಅನ್ನೋದನ್ನು ಅನುಭವಿಸುವಾಗ ಎಚ್ಚರ ನಿದ್ರೆ ಇಲ್ಲ, ನಿದ್ರೆಯನ್ನು ಅನುಭವಿಸುವಾಗ ನೋಡುವಾಗ ಎಚ್ಚರ ಕನಸುಗಳಿಲ್ಲ. ಅದನ್ನು ಒಪ್ಕೋತೀಯ ತಾನೆ? ಹಾಗೆ ಒಂದು ತೋರುವಾಗ ಇನ್ನೆರಡು ತೋರುವುದಿಲ್ಲ ಅನ್ನೋದ್ರಿಂದಲೇ ಮತ್ತು ಇನ್ನೊಂದು ನೋಡುವಾಗ ಇದು ತೋರಲ್ವಲ್ಲ. ಆದ್ದರಿಂದಲೇ ಮೂರೂ ಆತ್ಮನಿಗೆ ಅಂಟ್ಕೊಂಡಿಲ್ಲ ಅಂತಲೇ ತಿಳ್ಕೊಬೇಕು ನೀನು. ನೀನು ಆತ್ಮನನ್ನು ತಿಳ್ಕೊಳ್ಳುವಾಗ ಈ ಮೂರು ಹೋದ್ಮೇಲೆ ತಿಳ್ಕೊತೀನಿ ಅನ್ನೋಕ್ಕಾಗಲ್ಲ. ಅಲ್ಲೂ ಅಷ್ಟೇ, ನೀನು ಅದು ಹೋಗ್ಬಿಡುತ್ತೆ ತಿಳ್ಕೊಬೋದು ಅಂದೆ. ಹೋದ್ಮೇಲೆಲ್ಲ ನೀನು ತಿಳ್ಕೊಳ್ಳೋದು, ಹೋಗೋದೇ ತಿಳ್ಕೊಳ್ಳೋದು. ಹಗ್ಗವನ್ನ ಹಾವು ತಪ್ಪು ತಿಳ್ಕೊಂಡಿದ್ದಾನೆ. ಹಾವು ಹೋದ ಮೇಲೆ ಹಗ್ಗವನ್ನು ತಿಳ್ಕೊತೀನಿ ಅಂತೀಯಾ? ಹಾವು ತೋರುವಾಗಲೇ ಹಗ್ಗವನ್ನು ತಿಳ್ಕೊಂಡಾಗ ಸರಿಯಾದ ತಿಳುವಳಿಕೆ ನಿನಗದು ಹಾವಿ ಅಲ್ವೇನಪ್ಪ? ಹಾಗೆ ನೀನು ಹೌದು ಇಲ್ಲ ಎಚ್ಚರ ರೂಪದಲ್ಲೋ ಕನಸಿನ ರೂಪದಲ್ಲೋ ನಿದ್ರಾ ರೂಪದಲ್ಲೋ ತೋರ್ಕೋತಾನೆ ಇರ್ತೀಯ. ಹಾಗೆ ತೋರ್ಕೊಳ್ಳೋವಾಗಲೇ ನನಗದು ಅಂಟ್ಕೊಂಡಿಲ್ಲ ಅಂತ ತಿಳ್ಕೊಬೇಕು ನೀನು. ಇದು ಮೂರು ಹೋದ್ಮೇಲೆ ಅಂದರೆ ಅದು ಬರೋದೇ ಇಲ್ಲ ಕಾಲ. ಆ ಥರ ಒಂದು ಅನುಭವ ಯಾರಿಗೂ ಇಲ್ಲ, ಮೂರೂ ಹೋಗುವಂಥ ಅನುಭವ. ಆದರೆ
ಮೂರಲ್ಲಿ ನೀನು ತಿಳ್ಕೊಬೇಕಾದೇನೋ ಒಂದು ತೋರುವಾಗ ಇನ್ನೆರಡು ತೋರ್ತಾ ಇಲ್ಲ, ಇನ್ನು ಎರಡು ರೂಪದಲ್ಲಿ ನೀನೇ ತೋರ್ಕೊಳ್ಳಲ್ಲ ಅಂತ. ಯಾಕೆ ಅಂದರೆ ನನ್ನ ನಾನೇ ಎಚ್ಚರವಾಗಿ ತೋರ್ಕೊಳ್ಳೋನು ಅಲ್ವೇನಪ್ಪ. ಇಡೀ ಎಚ್ಚರದಲ್ಲಿ ಏನೇನು ತೋರ್ ಬರ್ತಾ ಇದೆ ಅದೆಲ್ಲ ನಾನೇ ಹಾಕಿ ತೋರ್ಕೊಂಡಿದ್ದ. ನಾನು ಎರಡು ಇಲ್ವಲ್ಲಪ್ಪ ನಾನು, ಆದ್ದರಿಂದಲೇ ಆ ಸಮಯದಲ್ಲಿ ಇನ್ನೊಂದು ತೋರ್ಕೊಳ್ಳಲ್ಲ. ನಾನೇ ಕನಸಾಗಿ ತೋರ್ಕೋಬೇಕಾಗಿರೋದ್ರಿಂದ ಈ ಕನಸು ತೋರ್ಕೊಳ್ಳಲ್ಲ. ಅಂದರೆ ನಾನು ಯಾವ ರೂಪದಲ್ಲಿ ತೋರ್ಕೋತಾ ಇದ್ದೀನಿ ಅನ್ನೋದು ಮುಖ್ಯ ಅಲ್ಲ, ನಾನು ತೋರ್ಕೋತಾ ಇದ್ದೀನಿ ಹಾಗೆ ಅನ್ನೋದೇ ಮುಖ್ಯವಾದ್ದರಿಂದ ನಿನಗದು ಅಂಟ್ಕೊಂಡಿಲ್ಲ. ನಾವು ಹೇಳ್ತಾ ಇರೋದು ನೀನು ಅರಿವಿನ ಸ್ವರೂಪ ನೀನಿದ್ದೇ ಇದೆಯಾ, ಅವುಗಳು ನಿಜ ಅಲ್ಲ ಅಂತ ಹೇಳ್ತಾ ಇದ್ದೀವಿ. ಅದನ್ನು ತೆಗೆದಾಕ ನಿಂಗೇನು ಕಷ್ಟ, ನಿಜ ಇಲ್ಲದೆ ಇರೋದನ್ನು ತೆಗೆದಾಕೋದು ಕಷ್ಟನ. ಭಯ ಪಡ್ಕೋಬೇಡ ಅಷ್ಟೇ. ಅಯ್ಯೋ ಇವೆಲ್ಲ ಹೋಗ್ಬಿಟ್ರೆ ನಾನು ಏನಾಗ್ತೀನಿ, ಏನು ಉಳ್ಕೊಳ್ಳೋದೇ ಇಲ್ವಲ್ಲ ಅಂತ ಮಾತ್ರ ಅನ್ಕೋಬೇಡ. ನೀನಾಗಿ ಇದ್ದೇ ಇರ್ತೀಯ. ರಜ್ವಾದವಿವ ಹಗ್ಗವೇ ಮೊದಲಾದವುಗಳಲ್ಲಿ ಹಾವೇ ಮೊದಲಾದಂತಹ ವಿಕಲ್ಪಗಳ ಭೇದ, ಆ ವಿಕಲ್ಪಗಳಿರುತ್ತಲ್ಲ ತಪ್ಪು ತಿಳುವಳಿಕೆಗಳು, ಆ ಭೇದದಂತೆಯೇ ಅಲ್ಲಿ ಹೇಗೆ ಹಗ್ಗವನ್ನು ಹಾವು ಅಂತ ಒಂದ್ಸಲ ತಪ್ಪು ತಿಳ್ಕೊಂಡ, ಅದನ್ನು ಬಿಟ್ಟ ಇನ್ನೊಂದ್ಸಲ ಅದೆಲ್ಲೋ ಹೂವಿನ ಮಾಲೆ ಅನ್ಕೊಂಡ. ಆದರೆ ಆ ಸಮಯದಲ್ಲಿ ಹಾವು ಅನ್ನೋ ತಪ್ಪು ತಿಳುವಳಿಕೆ ಇಲ್ಲ ತಾನೆ, ಹೂವಿನ ಮಾಲೆ ಅನ್ಕೊಂಡ. ಅದನ್ನು ಅನ್ಕೊಂಡ ಇನ್ನೊಂದ್ಸಲ ಅಲ್ಲಿ ಯಾರೋ ನೀರು ಎರಚಿದ್ದಾರೆ, ನೀರಷ್ಟೇನೆ ಅನ್ಕೊಂಡ. ಅವಾಗ ಹೂವಿನ ಮಾಲೆ ಅನ್ನೋ ತಪ್ಪು ತಿಳುವಳಿಕೆನೂ ಇಲ್ಲ ತಾನೆ. ಅಂದರೆ ಒಂದರಲ್ಲಿ ಎಷ್ಟು ಬೇಕಿದ್ರೂ ತಪ್ಪು ತಿಳುವಳಿಕೆ ಆಗ್ಬಹುದು, ಯಾವ ತಪ್ಪು ತಿಳುವಳಿಕೆಗಳು ಆಧಾರಕ್ಕೆ ಸೇರಿಲ್ಲ, ಅದು ನಮಗೆ ಮುಖ್ಯ. ಹಾಗೆ ನಾನು ನನ್ನ ಎಚ್ಚರ ಅಂತ ತಪ್ಪು ತಿಳ್ಕೊಬೋದು, ಕನಸು ಅಂತ ತಪ್ಪು ತಿಳ್ಕೊಬೋದು, ನಿದ್ರೆ ಅಂತ ತಪ್ಪು ತಿಳ್ಕೊಬೋದು, ಇದರ ನಡುವಿನ ಅಂತರಾಳಾವಸ್ಥೆ ಅಂತ ತಪ್ಪು ತಿಳ್ಕೊಬೋದು. ಆದರೆ ತಪ್ಪು ತಿಳುವಳಿಕೆ ಅದು. ಯಾಕೆ ನಾನಾಗಿ ಉಳ್ಕೊಂಡೇ ಇಲ್ಲ, ಇನ್ನೊಂದಾಗಿ ನೋಡ್ತಾ ಇದ್ದೀನಿ ನಾನು. ಸರ್ವತ್ರ ಅವ್ಯಭಿಚಾರಾತ್ ಜ್ಞಸ್ವರೂಪಸ್ಯ ಸತ್ಯತ್ವಂ. ಯಾವ ತಪ್ಪು ತಿಳುವಳಿಕೆಯ ರೂಪದಲ್ಲಿ ಆಧಾರವಾದ ನಾನು ತೋರಿಕೊಂಡ್ರೋ ನಾನು ಅರಿವಿನ ರೂಪನೂ ಮಾತ್ರ ಹೋಗಿಲ್ಲ. ಅದು ಭಾರಿ ಮುಖ್ಯವಾದದ್ದು. ಎಷ್ಟು ಪ್ರಕಾರವಾಗಿ ತೋರ್ತಾ ಇರಬಹುದು, ನಾನೇ ಹಾಕಿ ತೋರ್ಕೋತಾ ಇರೋದು, ನಾನೇ ನನ್ನನ್ನೇ ಇದು ಮುಗೀತು ಇನ್ನೊಂದು ಬಂತು ಅಂತೀನಿ. ನಿಜವಾಗ್ಲೂ ಹಾಗೂ ಹೇಳಬಾರ್ದಾಗಿತ್ತು. ಯಾಕೆ ನಾನು ನೋಡಿ, ನಾನು ಇದು ಮುಗೀತು ಇನ್ನೊಂದು ಬಂತು ಅಂತ ಹೇಳೋವಾಗ ನಾನೇ ಆ ರೀತಿ ತೋರ್ಕೊಳ್ಳೋದು. ನಾನು ಮುಗೀತು ಅಂತ ಆಯ್ತಾ? ಇಲ್ಲ. ಈಗ ಹಾವು ಹೋಯ್ತು ಅಂತ ಹೇಳ್ತೀಯೋ, ಹಗ್ಗ ಮುಗೀತು ಇನ್ನೊಂದು ಬಂತು ಅಂತ ಹೇಳ್ತೀವ, ಆಧಾರವಾದದ್ದನ್ನು ಯಾರೂ ತೆಗಿತಾ ಇಲ್ಲ. ಆದ್ದರಿಂದ ನಾನೇ ಎಚ್ಚರವಾಗಿ ತೋರ್ಕೋತೀನಿ, ನಾನು ತೋರ್ಕೊಳ್ಳೋವಾಗಲೆಲ್ಲ ಎಚ್ಚರವಾಗೇ ತೋರ್ಕೋತೀನಿ. ಅದು ಒಂದು ನೋಡಿ, ನಾನು ಕನಸಾಗಿ ತೋರ್ಕೊಳ್ಳೋದೇ ಇಲ್ಲ. ಈಗ ನಿದ್ರೆಯಲ್ಲಿ ಏನೂ ಗೊತ್ತಾಗಲಿಲ್ಲ ಅಂತ ಈಗ ಹೇಳಿದ್ರು, ಅಲ್ಲಿ ನನಗೇನೂ ಗೊತ್ತಾಗಲಿಲ್ಲ, ನನಗೇನು ಅನ್ನಿಸ್ತಿಲ್ಲ. ಜ್ಞಸ್ವರೂಪ ಅವಿಶೇಷ, ನಾನು ಅರಿವಿನ ಸ್ವರೂಪನಾಗಿದ್ದೀನಿ ಅನ್ನೋದು ಬಿಟ್ಟೇ ಹೋಗ್ತಾ ಇಲ್ಲ. ಅರಿವಿನ ಸ್ವರೂಪನೇ ಯಾವಾಗಲೂ ನಾನು. ಆ ಅರಿವಿನ ಸ್ವರೂಪವು ಅಲುಗಾಡದೆ ಅವ್ಯಭಿಚಾರವಾಗದೇ ಇರೋದ್ರಿಂದ, ನನ್ನನ್ನು ಬಿಟ್ಟು ಹೋಗದೇ ಇರೋದ್ರಿಂದ ಅದೊಂದೇ ಸತ್ಯ. ತೋರಿಕೆಗಳು ಯಾವುದು ಸತ್ಯ ಅಲ್ಲ. ತೋರಿಕೆ ಅದರಿದ್ಲೆ ಮತ್ತು ಇನ್ನೊಂದು ಅಂತ ನೀನು ಅಂದ್ಕೊಂಡ್ರು ಕೂಡ ಅದು ತೋರವಾಗಿ ಇದಿರಲ್ವಲ್ಲ. ಅದರಲ್ಲೇ ತೋರಿಕೆಗಳು ಯಾವುದು ಸತ್ಯವಲ್ಲ, ಅರಿವಿನ ಸ್ವರೂಪ ಒಂದೇ ಸತ್ಯ ಅನ್ನೋದಾಯಿತು. ಸ್ವಾಮಿ ಸುಷುಪ್ತೆ ವ್ಯಭಿಚರತಿ ಚೇತ್, ಯಾಕೆ ಸ್ವಾಮಿ ಅರಿವಿನ ಸ್ವರೂಪ ಬಿಟ್ಟು ಹೋಗಿಲ್ಲ? ನಿದ್ರೆಯಲ್ಲಿ ಎಲ್ಲಿ ತೋರಿವೋ, ಏನೂ ಅರಿವಿರಲಿಲ್ಲ ನಮಗೆ ಅನ್ನೋ ಅರಿವಿತ್ತೋ ಇಲ್ವೋ ಅಂತ ಕೇಳ್ತೀವಿ. ಆಚಾರ್ಯರು ಕೇಳ್ತಾರೆ ಅದನ್ನೇ. ಅವನು ಹೇಳ್ತಾನೆ, ನಿದ್ರೆಯಲ್ಲಿ ಅರಿವು ಅನ್ನೋದು ಬಿಟ್ಟು ಹೋಗಿತ್ತು. ಎಲ್ಲಿತ್ತು ನಿದ್ರೆಯಲ್ಲಿ ಅರಿವು ಅಂತ? ಏನೂ ಅರಿವಾಗಲಿಲ್ಲ ಅಂತಲೇ ನಾವು ನಿದ್ರೆ ಬಗ್ಗೆ ಹೇಳೋದು. ಅಂತಂದ್ರೆ ಸುಷುಪ್ತಸ್ಯ ಅನುಭೂಯಮಾನತ್ವಾತ್. ನೀನು ಹೇಳ್ಬೋದು ಆ ಥರ, ಆದರೆ ಅದಕ್ಕೆ ಅರ್ಥ ಏನು ಅಂದರೆ, ಇಲ್ಲೇನೋ ಗೊತ್ತಾಗ್ತಾ ಇದೆ, ಈ ರೀತಿಯಾಗಲ್ಲಿ ಗೊತ್ತಾಗ್ಲಿಲ್ಲ ಅಂತ ಅರ್ಥವೇ ಹೊರತು ಏನೂ ಗೊತ್ತಾಗದೆ ಇರೋದು ನಮ್ಮ ಸ್ವರೂಪಕ್ಕೆ ಆಗೋದೇ ಇಲ್ಲ. ಸುಷುಪ್ತವಾಗಿರುವುದು ನಮ್ಮ ಅನುಭವಕ್ಕೆ ಬರ್ತಾ ಇದೆ. ಹಾಗಾಗಿ ಗೊತ್ತು ಮಾಡ್ಕೊಂತಾನೆ ಹೇಳಿದ್ದು. ಅದೇ ಹೇಳಿದ್ನಲ್ಲ ಉದಾಹರಣೆ, ಆ ರೂಮಿನಲ್ಲಿ ಹೋಗಿ ನೋಡ್ಕೊಂಬಾರೋ ಅಂದೆ. ಅವನು ಹೋದ, ನೋಡ್ದ. ಯಾರಿದ್ರು ಅಂದೆ, ಯಾರೂ ಇರಲಿಲ್ಲ ಅಂದ. ಹೌದು, ಅಲ್ಲಿ ಯಾರೂ ಇರಲಿಲ್ಲ. ಈಗ ಅವ್ನು ಕರೆಕ್ಟಾಗಿದೆ ಹೇಳಿದಾನೆ ತಾನೆ, ಸರಿಯಾದ ಜ್ಞಾನ ತಾನೇ ಅದು. ಸರಿ, ಅಲ್ಲಿ ಯಾರು ಇರಲಿಲ್ಲ ಎಂಬುದು ಸರಿಯಾದ ಜ್ಞಾನ ಅದು. ಹಾಗೆ ಸುಷುಪ್ತಿಯಲ್ಲಿ ಏನು ತೋರಿ ಬರಲಿಲ್ಲ ಎಂಬುದು ಸರಿಯಾದ ಜ್ಞಾನ. ನೀನು ಅದಕ್ಕೆ ಯಾಕೆ ಸರಿಯಾದ ಜ್ಞಾನ ಅನುಭವಿಸೇ ಹೇಳಿದ್ದೀನಿ ನಾನು. ಅದರಿಂದ ಸುಷುಪ್ತಿಯು ನಮ್ಮ ಅನುಭವಕ್ಕೆ ಬರ್ತಾನೋ ಇದೆ ಹೊರತು, ತನಿ ನಿದ್ರೆಯನ್ನು ನಾವು ಅನುಭವಿಸ್ತಾ ಇದ್ದೀವಿ, ಆ ಅನುಭವ ನಮ್ಗೆ ಇದೆಯೇ ಹೊರತು ಏನೂ ನನಗೆ ಗೊತ್ತಾಗಲ್ಲ ಅಂತ ಆಗೋದೇ ಇಲ್ಲ.
ಅರಿವಿನ ಸ್ವರೂಪ ಹೇಗೂ ಬಿಟ್ಟು ಹೋಗಲ್ಲ. ನಾನು ಈಸ್ ಈಕ್ವಲ್ ಟು ಅರಿವು. ಆದರೆ ನಾನು ಅನ್ನುವಾಗ ಪ್ರತಿರೂಪದ ನಾನು ಅಲ್ಲ. ಪ್ರತಿರೂಪದ ನಾನು ಇರಲಿಲ್ಲ, ನಿದ್ರೆಯಲ್ಲಿ ಒಪ್ಕೋತೀನಿ. ಆ ಪ್ರತ್ಯರೂಪವಾಗಿ ನಾನು ಇರಲಿಲ್ಲ, ತಾನಾಗಿತ್ತು. ಅದನ್ನ ಏನೋ ಒಂದು ಶಬ್ದದಿಂದ ಹೇಳಬೇಕಪ್ಪ. ನೀವು ಏನು ಶಬ್ದ ಹೇಳಿದ್ರು ತಪ್ಪು ತಿಳ್ಕೊತೀರಿ ಅಂದ್ರೆ ಕಷ್ಟ. ಅದರಿಂದ ತಪ್ಪು ತಿಳುವಳಿಕೆ ಹೋಗುವಂಥ ಯಾವ್ದಾದ್ರು ಒಂದು ಬೇರೆ ಶಬ್ದ ಇದ್ರೂ ನೀವೇ ಹಾಕೊಳ್ಳಿ. ಶಂಕರಾಚಾರ್ಯರಿಗೂ ಗೊತ್ತಿಲ್ಲದೆ ಇರುವಂಥದ್ದು, ಉಪನಿಷತ್ತಿಗೂ ಗೊತ್ತಿಲ್ಲದೆ ಇರುವಂಥದ್ದು, ಈ ಯಾವ ತಪ್ಪು ತಿಳುವಳಿಕೆಯು ಬರೋದಂತಹ ಒಂದು ಶಬ್ದವಿದು ಅಂತ ಏನಾದರೂ ಹೊಸದಾಗಿ ಕಂಡುಹಿಡ್ಕೊಂಡ್ರೆ, ತುರಿಯ ಅಂದರೆ ಒಂದು ತಪ್ಪು ತಿಳ್ಕೊತಾರೆ, ಬ್ರಹ್ಮ ಅಂದರೆ ಒಂದು ತಪ್ಪು ತಿಳ್ಕೊತಾರೆ, ಆತ್ಮ ಅಂದರೆ ನಾನು ಅಂದರೆ ಒಂದು ತಪ್ಪು ತಿಳ್ಕೊತಾರೆ. ಯಾವ ತಪ್ಪು ತಿಳುವಳಿಕೆನೂ ಬರಬಾರ್ದಪ್ಪ ಅಂತ ಒಂದು ಶಬ್ದ ಹಾಕಬೇಕು. ನೋಡೋಣ, ಮೌನವಾಗಿರೋದೊಂದೇ ಶಬ್ದ. ಅದು ಮೌನ ಶಬ್ದ, ಮೌನ ತಿಳಿಸ್ಕೊಡತ್ತಲ್ಲಪ್ಪ. ಮನೆಯಲ್ಲೂ ಎಷ್ಟೋ ಸಲ ಓ ಯಾಕೋ ಮಾತಾಡ್ತಾ ಇಲ್ಲ ಅನ್ಸಿದ್ರೆ ತಿಳಿಸ್ಕೊಡ್ತಾ ಇದ್ದಾರೆ ಅಂತ ಅರ್ಥ. ಏನನ್ನೋ ಅದೇನನ್ನೋ ಸೂಚಿಸ್ತಾ ಇರುತ್ತೆ, ಅದು ಇವ್ರಿಗೆ ಗೊತ್ತಾಗತ್ತೆ. ಹಾಗೆ ಮೌನ ಅನ್ನೋದು ಒಂದು ಶಬ್ದವೇ, ಮೌನವಾಗಿರೋದೊಂದೇ ಅಲ್ಲಿ. ಅದು ಸುಷುಪ್ತಿಯೂ ಕೂಡ ನಮ್ಮ ಅನುಭವಕ್ಕೆ ಬರ್ತಾ ಇರೋದ್ರಿಂದ, ಅನುಭವ ಅಂದರೂ ಜ್ಞಾನ ಅಂದರೂ ಬೇರೆ ಬೇರೆ ಅಲ್ಲ. ಸುಷುಪ್ತಿಯಲ್ಲಿ ನಾವು ಏನನ್ನು ಅನುಭವಿಸಿದ್ವಿ? ಏನೂ ಇಲ್ಲ ಎಂಬುದನ್ನು ಅನುಭವಿಸಿದೆವೋ ಅಂತಲೇ ಇಟ್ಕೊ. ಏನೂ ಇಲ್ಲ ಎಂಬುದನ್ನು ಅನುಭವಿಸಿದ್ದೆವು ಎಂದರೆ ಆ ರೀತಿಯಾದ ಜ್ಞಾನವಿದೆ ಅಂತ. ಸರಿ, ಏನೂ ಇಲ್ಲ ಅಂತ ಹೇಳಿದ್ರಿಂದಲೇ ಉಳಿದಿದ್ದು ಯಾವುದೂ ಇರಲಿಲ್ಲ ಅಂತಾಯಿತು. ನಾನೇ ಅನುಭವಿಸಿದೆ ಅಂತ ಹೇಳಿದ್ರಿಂದ ನಾನು ಅನುಭವಿಸಿದ್ದು ಅಂದರೂ ಜ್ಞಾನ ಅಂದರೂ ಒಂದೇ. ಅಂದರೆ ನಾನು ಜ್ಞಾನ ರೂಪನಾಗಿದ್ದೇನೆ ಅಂತ ಹೇಳ್ತಾ ಇದೆಯೇ ಹೊರತು ನೀನು ಜ್ಞಾನವೂ ನನಗಿಲ್ಲ ಅಂತ ನೀನು ಹೇಳೋಕ್ಕೆ ಬರಲ್ಲ. ಅದನ್ನು ಗೊತ್ತು ಮಾಡ್ಕೊಂಡು ಹೇಳಿದೆಯೋ ಗೊತ್ತು ಮಾಡ್ಕೊಳ್ಳದೆ ಹೇಳಿದೆಯೋ ಕೇಳಬೇಕಾಗತ್ತೆ. ಗೊತ್ತು ಮಾಡ್ಕೊಳ್ಳದೆ ಹೇಳೋಕ್ಕೆ ಆಗಲ್ಲ. ಗೊತ್ತು ಮಾಡ್ಕೊಂಡು ಹೇಳಿದೆ ಅಂದರೆ ಅದು ಗೊತ್ತು ಮಾಡ್ಕೊಂಡಿಲ್ಲ, ಅದೇ ಜ್ಞಾನ. ಜ್ಞಾನವಿಲ್ಲದ ಅವಸ್ಥೆನೇ ಇಲ್ಲ ನಮಗೆ. ಬಾ ನೋಡಿ, ಎಷ್ಟು ಹೃದಯ ಸಂತೋಷವಾಗಬೇಕು ಅಂದರೆ ನಾವು ಸಂತೋಷ ಪಡಬೇಕು. ಎಂಥ ನರಕದಲ್ಲಿ ನಾವು ಬಿದ್ದಿರಲಿ ಪಾಪ ಕರ್ಮಗಳಿಂದ, ಜ್ಞಾನ ಮಾತ್ರ ಹೋಗಿರಲ್ಲ. ಇವ್ರಿಗೆ ಜ್ಞಾನ ಹೋಯ್ತು ಅಂತಾರಲ್ಲಪ್ಪ, ಜ್ಞಾನ ಹೋಯ್ತು ಅಂದರೆ ಹೀಗೆ ತೋರಿಕೊಂಡಂತಹ ಒಂದಾನೊಂದು ವ್ಯವಹಾರ್ಯವಾದ ಜ್ಞಾನ ಹೋಯ್ತು ಅಂತ ಅಷ್ಟೇ ಅರ್ಥೋ. ಅವರು ಜ್ಞಾನ ಸ್ವರೂಪರಾಗಿರೋದು ಹೋಗೋದೇ ಇಲ್ಲ. ನಹಿ ವಿಜ್ಞಾತರು ವಿಜ್ಞಾತೇರ್ ವಿಪರಿಲೋಪೋ ವಿದ್ಯತೆ, ನಹಿ ವಿಜ್ಞಾತರು ವಿಜ್ಞಾತರು ವಿಪರಿಲೋಪೋ ವಿದ್ಯತೆ. ಬೃಹದಾರಣ್ಯಕ ಶ್ರುತಿ ಹೇಳ್ತಾ ಇದೆ, ಅರಿಯುವಾತನ ಅರಿವು ಯಾವ ಕಾರಣಕ್ಕೂ ಮುಕ್ಕಾಗುವುದಿಲ್ಲ. ಅರಿವು ಅನ್ನೋದು ಯಾವಾಗಲೂ ಹೋಗೋದೇ ಇಲ್ಲ ಅಂತ. ಆದ್ದರಿಂದ ನಾವು ಅರಿವಿನ ಸ್ವರೂಪರಾಗಿದ್ದೀವಿ ಅಂತ ತಿಳ್ಕೊಳ್ಳಿ. ಈ ಜ್ಞಾನ ಹೋಗುವಂಥ ಅವಸ್ಥೆಗಳು ನಮಗೆ ಬರಲ್ಲ. ಜ್ಞಾನ ಹೋಗೋ ಅವಸ್ಥೆಗಳು ಅಂದರೆ ಹುಟ್ಟೋದು ಸಾಯೋದು ಅನ್ನೋದು. ಜ್ಞಾನ ಹೋಗೋದು ಅನ್ನೋದು ಯಾವಾಗ? ಲಾಸ್ಟು ಆಯಿತು, ಏನು ಕೈ ಆಡಿಸ್ತಾ ಇಲ್ಲ, ಕಾಲು ಆಡಿಸ್ತಾ ಇಲ್ಲ, ಹೀಗೆ ಕಣ್ಣು ಮುಂದೆ ಹೀಗೆ ಅಂತಾರೆ, ಏನೂ ಕಾಣ್ತಾ ಇಲ್ಲ ಕಣ್ರಿ ಅವ್ರಿಗೆ ಅಂತ ಬಿಟ್ಕೊಂಡಿರ್ತಾನೆ ಅವ್ನ ಕಣ್ಣನ್ನ. ಆದರೂ ಕಣ್ಣು ಕಾಣ್ತಾ ಇರಲ್ಲ ನಮಗೆ. ಅಂದರೆ ಆ ಅರಿವುಗಳೆಲ್ಲ ಹೋಗ್ತಾ ಇದೆ ಅಂತ. ಅದೆಲ್ಲ ವಿಶೇಷ ವಿಜ್ಞಾನಗಳು ತಾನೆ. ಆದರೆ ಅರಿವಿನ ಸ್ವರೂಪರು ನಾವಾದ್ದರಿಂದ ಅರಿವು ಹೋಗುತ್ತೆ ಅನ್ನೋ ಶಬ್ದಕ್ಕೆ ಅರ್ಥವೇ ಇಲ್ಲ. ಯಾಕೆ? ಅರಿವು ಈಸ್ ಈಕ್ವಲ್ ಟು ನಾನು ಒಂದು ಇನ್ನೇನಾದ್ರು ಅಹಂ ಏನಾದ್ರು ಹೇಳ್ಕೊಳ್ಳೋದಕ್ಕೆ. ಅರಿವು ಈಸ್ ಈಕ್ವಲ್ ಟು ಆತ್ಮ ಈಸ್ ಈಕ್ವಲ್ ಟು ಅಹಂ ಈಸ್ ಈಕ್ವಲ್ ಟು ಏನೇ ಹೇಳಿ, ಯಾವುದು ಅತ್ಯಂತ ಹತ್ತಿರವಾಗಿ ನಾನು ಅಂತ ಅರ್ಥ ಆಗುತ್ತೋ ಅದನ್ನು ಆ ಶಬ್ದ ಉಪಯೋಗಿಸ್ಕೊಳ್ಳೋಣ. ಆ ಶಬ್ದದಿಂದ ನಾವು ಏನು ತಿಳ್ಕೋಬೇಕು ಅಂದರೆ, ನಾನಾಗಿರುವುದು ಕೇವಲ ಅರಿವಿನ ಸ್ವರೂಪವೇ ಹೊರತು ಈ ಏನು ಭೇದಗಳು ತೋರ್ತಾ ಇದೆ ಇದ್ಯಾವುದೂ ನನಗೆ ಸಂಬಂಧಪಟ್ಟಿಲ್ಲ. ನಾನು ಯಾವಾಗಲೂ ಕೇವಲ ಚಿನ್ಮಾತ್ರ ಸ್ವರೂಪನು. ಇಷ್ಟ ಅರ್ಥ ಆದರೆ ಸಾಕು. ಅದನ್ನೇ ಇದು ಬೃಹದಾರಣ್ಯಕ ಶ್ರುತಿಯಲ್ಲಿ ಅರಿಯುವಾತನ ಅರಿವಿಗೆ ಯಾವಾಗಲೂ ಮುಕ್ಕು ಅನ್ನೋದೇ ಇಲ್ಲ, ಲೋಪ ಅನ್ನೋದೇ ಇಲ್ಲ, ಹೋಗುತ್ತೆ ಅನ್ನೋದೇ ಇಲ್ಲ. ಅರಿವು ಯಾವಾಗಲೂ ಅರಿವಾಗಿಯೇ ಇರುತ್ತೆ. ಅದರಿಂದ ನಾವು ಯಾವತ್ತೂ ಅರಿವಿಗೆ ಪ್ರಯತ್ನ ಮಾಡಿದರೆ, ಅರಿವಿನ ಸ್ವರೂಪರಾಗಿ ಉಳ್ಕೊಳ್ಳೋಕೆ ಪ್ರಯತ್ನ ಮಾಡಿದರೆ ಗೆದ್ವಿ. ಆ ಪ್ರಯತ್ನವೇ ನಮ್ಮನ್ನು ಎಲ್ಲೋ ತಗೊಂಡೋಗ್ಬಿಟ್ಟಿರುತ್ತೆ. ಹರಿ ಓಂ.